ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಸರಿಗಮ ಹೋಗಿ ಈಗ ತಳಮಳ ಶುರು ಆಗಿದೆ, ಭಿನ್ನರಾಗ ಶುರು ಆಗಿದೆ. ದಾರಿ ಯಾವುದಯ್ಯ ಅಂತೇಳಿ ಹುಡುಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ನಾಯಕರು. ಆದರೆ ಬಿಜೆಪಿ ಸೋಲಿಸಬೇಕು, ಬಿಜೆಪಿ ವಿರುದ್ಧ ನಾವು ಮೈತ್ರಿ ಆಗಿದ್ದೀವಿ ಅಂತ ಹೇಳಿ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಇಬ್ರು ಕೂಡ ಹುಡುಕ್ತಾ ಇದ್ದಾರೆ. ಹಾಗಿದ್ರೆ ಇವತ್ತು ಜೆಡಿಎಸ್ ಕಾಂಗ್ರೆಸ್ ನಾಯಕರ ಆಂತರಿಕ ಕಲಹ ಬೀದಿಗೆ ಬಂದಿದೆ. ನಾನು ಮೊನ್ನೆ ಹೇಳಿದ್ದೆ, ಇದು ಹಳಸಿದ ಅನ್ನ, ಹಾಗಾಗಿ ಇಬ್ಬರಿಗೂ ಕೂಡ ಸಾಕಾಗಿದೆ. ಇದೇ ಹೊತ್ತಿನ ಚರ್ಚೆ, ದಾರಿ ಯಾವುದಯ್ಯ. ನಿಗಮ ಮಂಡಳಿ ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಶುರುವಾಗಿರ್ತಕ್ಕಂಥ ತಳಮಳ ಏನಿದೆ, ಮೈತ್ರಿ ಬಿಕ್ಕಟ್ಟು ಇವತ್ತು ಮತ್ತೊಂದು ಸ್ವಲ್ಪ ಪಡ್ಕೊಂಡಿದೆ. ಜೆಡಿಎಸ್ ಶಾಸಕಾಂಗ ಸಭೆಗೂ ಮುನ್ನ ಇವತ್ತು ಬಂದಿರತಕ್ಕಂಥ ಈ ವಿದ್ಯಮಾನ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಗೆ ಮತ್ತಷ್ಟು ಶಾಕ್ ಕೂಡ ತಾಳ ತಪ್ತಾ ಇದೆ ಮೈತ್ರಿ ಸರ್ಕಾರದ ಆಡಳಿತ. ಸೊ ಈಗಾಗಲೇ ಜೆಡಿಎಸ್ ಶಾಸಕಾಂಗ ಸಭೆ ಕೂಡ ಶುರುವಾಗಿ ಶಾಸಕಾಂಗ ಸಭೆಯಲ್ಲೂ ಕೂಡ ಚರ್ಚೆ ಆಗ್ತದೆ. ಪರಸ್ಪರ ಕೆಸರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಈಗ ಮುಳುಗಿದ್ದಾರೆ. ನಿಗಮ ಮಂಡಳಿ ಬೆನ್ನಲ್ಲೇ ನೇಮಕಾತಿ ವಿಚಾರ ಕೂಡ ಈಗ ದೊಡ್ಡ ರೀತಿಯ ಅಪಸ್ವರಕ್ಕೆ ದಾರಿ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಈಗ ಪಾರ್ಲಿಮೆಂಟ್ ಸೆಕ್ರೆಟರಿ ಇರ್ಬೋದು, ಪೊಲಿಟಿಕಲ್ ಸೆಕ್ರೆಟರಿ ವಿಚಾರ ಕೂಡ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಿಕ್ಕಾಟಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈಗ ಜೆಡಿಎಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆಗೆ ಬರ್ತದೆ. ಮತ್ತೊಂದು ಕಡೆ ಲೋಕಸಭೆ ಸೀಟು ಹಂಚಿಕೆ, ಜೆಡಿಎಸ್ ಸಚಿವ ಸ್ಥಾನಗಳಲ್ಲಿ ಕೈ ಶಾಸಕರ ನೇಮಕ ಯಾಕೆ ಮಾಡಿದ್ರಿ, ಯಾರು ನಮ್ಮನ್ನು ಕೇಳಲೇ ಇಲ್ಲ, ಸರ್ಕಾರ ರಾಜಕೀಯವಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಮೇಲ್ಗೈ ಸಾಧಿಸುವ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಅಸಮಾಧಾನ ಜೆಡಿಎಸ್. ಸಿಎಂ ವಿರುದ್ಧ ಕಾಂಗ್ರೆಸ್ ನಾಯಕರ ಮಾತಿಗೆ ಜೆಡಿಎಸ್ ಶಾಸಕರು ಆಕ್ರೋಶ ಹಾಕಿದರೆ. ಸೊ ಹೀಗೆ ಜೆಡಿಎಸ್ ನಾಯಕರ ಒಂದೊಂದು ಮಾತುಗಳು ಕೇಳಿಸ್ತಾ ಹೋದರೆ ಬಹುತೇಕ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಒಂದು ರೀತಿಯ ಒಡಕು ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ನ ಕೆಲವರು ನಾಯಕರು ಈಗ ನೇರವಾಗಿ ಸಿಎಂ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ? ಡಾಕ್ಟರ್ ಸುಧಾಕರ್ ಸಿಎಂ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಏನೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಜೆಡಿಎಸ್ ಕೇಳ್ತಾ ಇದೆ. ಶಾಸಕಾಂಗ ಸಭೆಯಲ್ಲಿ ಕೂಡ ಇದು ಚರ್ಚೆ ಆಗ್ತದೆ. ಸಿದ್ದರಾಮಯ್ಯ ಜೊತೆ ಮಾತಾಡಿ ಅಂತ ದೇವೇಗೌಡರಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಶಾಸಕರು. ಇದು ಸರಿಯಲ್ಲ, ಈ ಸಮನ್ವಯತೆಯ ಲಕ್ಷಣ ಅಲ್ಲ. ಶಾಸಕ ಸುಧಾಕರ್ ಇರ್ಬೋದು, ಬಹಳಷ್ಟು ನಾಯಕರು ಕೂಡ ಬಹಿರಂಗವಾಗಿ ಕುಮಾರಸ್ವಾಮಿ ವಿರುದ್ಧ ಜೆಡಿಎಸ್ ವಿರುದ್ಧ ಮಾತಾಡ್ತಾರೆ. ಇದನ್ನು ನೋಡ್ಕೊಂಡು ನಾವು ಸುಮ್ಮನಿರಕ್ಕೆ ಸಾಧ್ಯನಾ? ಇದು ಈಗ ಜೆಡಿಎಸ್ ಪಾಳ್ಯದಲ್ಲಿ ಶುರು ಆಗಿರ್ತಕ್ಕಂಥ ಒಂದು ಅಸಮಾಧಾನ, ಅತೃಪ್ತಿ. ಮತ್ತೊಂದು ಕಡೆ ಕಾಂಗ್ರೆಸ್ನ ಶಾಸಕರು ಕೂಡ ಬಹಿರಂಗವಾಗಿ ಜೆಡಿಎಸ್ ವಿರುದ್ಧ ದೇವೇಗೌಡ ಕುಟುಂಬದ ವಿರುದ್ಧನೇ ಹರಿಯಾಯ್ತಾ ಇದ್ದಾರೆ. ಹಾಗಿದ್ರೆ ಅಧಿಕಾರ ನಾವು ಬಿಟ್ಟುಕೊಟ್ಟಿದ್ದೀವಿ, ಸಿಎಂ ಪಟ್ಟ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಸುಧಾಕರ್ ಆಡಿದ್ರೆ, ಈಗ ಸುಧಾಕರ್ ವಿರುದ್ಧ ಮತ್ತೆ ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ರೀತಿ ವಿರುದ್ಧ ಜೆಡಿಎಸ್ ಕೂಡ ಕಿಡಿಕಾರ್ತಾ ಇದೆ. ಇವತ್ತು ಶಾಸಕಾಂಗ ಸಭೆ ಶುರು ಆಗಿದೆ. ಈಗ ತಾವು ನೋಡ್ತಾ ನೇರ ದೃಶ್ಯಗಳು, ಈಗಾಗಲೇ ಸಭೆ ಮುಕ್ತಾಯ ಆಗಿದೆ. ಜೆಡಿಎಸ್ ಕಾಂಗ್ರೆಸ್ ಸಭೆ ಈಗಾಗಲೇ ಸಭೆ ಮುಕ್ತಾಯ ಆಗಿದೆ. ಸೊ ಸಭೆಯಲ್ಲೂ ಕೂಡ ಬಹಳಷ್ಟು ವಿಷಯಗಳು ಚರ್ಚೆ ಬಂದಿದ್ದಾವೆ. ಅಧಿಕಾರ ಹಂಚಿಕೆ, ನಿಗಮ ಮಂಡಳಿಯಲ್ಲಿ ಆಗಿರ್ತಕ್ಕಂಥ ನೇಮಕಾತಿ, ತಾಜ್ ವೆಸ್ಟ್ ಎಂಡ್ ಪಂಚತಾರ ಹೋಟೆಲ್ ನಡೆದಂಥ ಜೆಡಿಎಸ್ ಶಾಸಕಾಂಗ ಸಭೆ ಈಗ ಮುಕ್ತಾಯ ಆಗಿದೆ. ಅಷ್ಟೇ ಅಲ್ಲ, ಈ ಸಭೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಏನಿದೆ ಲೋಕಸಭೆ, ಅದರಲ್ಲಿ ಸೀಟು ಹಂಚಿಕೆ ಇರ್ಬೋದು, ಮತ್ತೊಂದು ಕಡೆ ನಿಗಮ ಮಂಡಳಿಯ ನೇಮಕ ಇರ್ಬೋದು, ಪಾರ್ಲಿಮೆಂಟ್ ಸೆಕ್ರೆಟರಿಯ ನೇಮಕ ಮಾಡಬೇಕಾ ಮಾಡಬಾರ್ದು ಅನ್ನುವಂಥದ್ದು, ಮತ್ತೊಂದು ಕಡೆ ಸಿಎಂ ವಿರುದ್ಧ ಬಹಿರಂಗವಾಗಿ ಕಾಂಗ್ರೆಸ್ ಶಾಸಕರು ಮಾತಾಡಿರ್ತಕ್ಕಂಥ ರೀತಿಗಳಿರ್ಬೋದು, ಕಾಂಗ್ರೆಸ್ನ ಮಾಜಿ ಶಾಸಕರು ಪ್ರತ್ಯೇಕ ಸಭೆ ನಡೆಸಿ ಈ ಸರ್ಕಾರದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗಿದೆ. ದೇವೇಗೌಡರು ಇದ್ರ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ, ನಾನು ಮಾತಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಮತ್ತೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ಕೂಡ ಬೆಂಗಳೂರಿಗೆ ಬಂದು ಪತ್ರಿಕಾಗೋಷ್ಠಿ ನಡೆಸಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ, ಡಿ.ಸಿ.ಎಂ. ಪರಮೇಶ್ವರ್ ಕೂಡ ಮೀಟಿಂಗ್ ಮಾಡಿದ್ದಾರೆ. ಹಾಗಾದ್ರೆ ಈ 8 ತಿಂಗಳ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಅನ್ನ ಹಳಸಿ ಹೋಯ್ತಾ? ಹೌದು, ಕಳೆದ ಒಂದು ವಾರದಿಂದ ಈ ಅನ್ನ ಹಳಿಸಿದೆ. ಸೊ ಇದು ನಿಗಮ ಮಂಡಳಿ ನೆಪ, ಮತ್ತೊಂದು ಕಡೆ ಲೋಕಸಭೆ ಸೀಟು ಹಂಚಿಕೆ ನೆಪ, ಮತ್ತೊಂದು ಕಡೆ ಪಾರ್ಲಿಮೆಂಟರಿ ಸೆಕ್ರೆಟರಿ, ಪೊಲಿಟಿಕಲ್ ಸೆಕ್ರೆಟರಿ ಹಂಚಿಕೆ ಏನು ನೇಮಕ ನೆಪ. ಕಾಂಗ್ರೆಸ್ ನಾಯಕರು ಇದನ್ನ ನೇರವಾಗಿ ಹೇಳ್ತಾ ಇದ್ದಾರೆ, ಇದು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ, ನಾವು ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ಅನ್ನುವಂಥದ್ದು. ಹಾಗಿದ್ರೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಏನನ್ನು ಮಾತಾಡ್ತಾ ಇದ್ದಾರೆ ಬೀದಿಗಳಲ್ಲಿ ನೋಡ್ಕೊಂಡು ಒಳ್ಳೇದು ಏನು ಅವ್ರ ಕುಟುಂಬಕ್ಕೆ ಕೊಟ್ಟರೆ ತಪ್ಪೇನಿದೆ ರೀ? ತಪ್ಪೇನಿಲ್ಲಪ್ಪ, ನಿಮಗೆ ಐ ಹ್ಯಾವ್ ನೋ ಪ್ರಾಬ್ಲಮ್. ಅವ್ರ ಕುಟುಂಬಕ್ಕೆ ಕೊಡಲಿ. ಇದು ವೈಯಕ್ತಿಕವಾಗಿ ಸುಧಾಕರ್ಗೆ ಅಥವಾ ಸೋಮಶೇಖರ್ಗೆ, ವೆಂಕಟರಮಣಯ್ಯನಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ ಪಕ್ಷದ ಗೌರವದ ಪ್ರಶ್ನೆ. 80 ಸ್ಥಾನಗಳು ನಾವು ತಗೊಂಡು ಇವತ್ತು ಒಂದು ಸದುದ್ದೇಶಕ್ಕೆ ಯಾಕೆ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟಿದ್ದೀವಿ ಅನ್ನೋದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ. ಜನ ನೋಡ್ತಾ ಇದ್ದಾರೆ, ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅಸಹಾಯಕತೆಯನ್ನು ನಾವು ಮಂಡಿ ಊರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲ, ಹಾಸನದಲ್ಲಿ ಅವರು ಸೀಟಿಂಗ್ ಇದ್ದಾರೆ, ಅವ್ರು ಕೇಳ್ಕೊತಾರೆ, ನಾವು ಸೀಟಿಂಗ್ ಇದ್ದಾರೆ, ನಾವು ಕೇಳಿದ್ದೀವಿ. ನಮ್ಮ ಒತ್ತಾಯ ಈಗಲೂ ಇದೆ. ಹಾಸನ ಅವ್ರಿಗೆ ಬಿಟ್ಕೊಟ್ರೆ ಮಂಡ್ಯ ನಮಗೆ ಬಿಟ್ಕೊಡಿ. ಅಂಬರೀಷ್ ಅವರು ತೀರೋಗಿದ್ದಾರೆ, ಅವ್ರ ಕುಟುಂಬಕ್ಕೆ ಕೊಡಿ, ಅವ್ರ ಮಗನಿಗೆ ಕೊಡಿ ಅಂತ ನಾವು ಅದು ನಮ್ಮದು ಪಕ್ಷ ಉಳಿಬೇಕಲ್ಲ. ನಾವು ಪಕ್ಷದ ಪರವಾಗಿ ಅದನ್ನ ವಿ ಆರ್ ಪ್ರೆಸಿಂಗ್ ದಟ್. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ, ಯಾಕೆ ಹೋಲ್ಡ್ ಮಾಡಿದಾರೋ ಗೊತ್ತಿಲ್ಲ ನನಗೆ. ನಾನು ಅವ್ರ ಜೊತೆ ಮಾತಾಡ್ತೀನಿ ಹೋದ್ಮೇಲೆ. ಸಾರ್ವಜನಿಕವಾಗಿ ಚರ್ಚೆ ಮಾಡಕ್ಕೆ ಇಷ್ಟಪಡೋದಿಲ್ಲ.
ಯಾಕಂದರೆ ಈ ವಿಚಾರಗಳೆಲ್ಲ ನಾವು ಒಟ್ಟಿಗೆ ಕೂತ್ಕೊಂಡು ಸಮನ್ವಯತೆಯಿಂದ ತೀರ್ಮಾನ ಮಾಡ್ಕೋಬೇಕು. ಏನು ತೀರ್ಮಾನ ಇತ್ತು ಅದನ್ನು ನಾವು ಅವ್ರಿಗೆ ಈಗಾಗಲೇ ಹೇಳಾಗಿದೆ. ಅದು ಮುಂದೆ ಯಾವ ಥರ ತೀರ್ಮಾನ ಆಗಬೇಕು ಅದನ್ನು ನಾವು ಕಾದು ನೋಡ್ತೀವಿ. ನಿಗಮ ಮಂಡಳಿದು ಮುಖ್ಯಮಂತ್ರಿಗಳಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆ ಪಾರ್ಟಿ ಇವರು ಗೊತ್ತಾಯ್ತು ಸರ್. ನಮ್ಮ ಜಿಲ್ಲೆ ಬಂದಾಗ 6 ಜನ ಶಾಸಕರು ಇರ್ತೀವಿ. ನಮ್ಮ ಅಭಿಪ್ರಾಯನೂ ಮುಖ್ಯಮಂತ್ರಿಗಳು ದೇವೇಗೌಡರು ಕೇಳಬೇಕಾಯ್ತದೆ. ಗೊತ್ತಾಯ್ತು ಸ್ವಾಮಿ. ನಾವು ಕೇಳಿದವರು ನಮ್ಮ ದಾರಿ ನಮಗೆ, ಅವ್ರ ದಾರಿ ಅವರಿಗೆ. ನಾವು ಅದರಲ್ಲೆಲ್ಲ ನಮ್ಮ ಜಿಲ್ಲೆ ವಿಷಯದಲ್ಲಿ ದೇವೇಗೌಡರು ನಮ್ಮನ್ನು ಕೇಳಬೇಕು, ಕುಮಾರಸ್ವಾಮಿ ನಮ್ಮನ್ನು ಕೇಳಬೇಕು. ಬೇರೆ ಜಿಲ್ಲೆದಕ್ಕೆ ನಾವು ಕೈ ಹಾಕಲ್ಲ. ನಮಗೆ 2/3 ನಿಮ್ಗೆ 1/3 ಅಂತ ಮಾಡಿದರು. ಈಗ 2/3 1/3 ಅಂತ ಮಾಡಿದ ಮೇಲೆ ಎಲ್ಲದರಲ್ಲೂ 2/3 1/3 ಬರಲೇಬೇಕಲ್ಲ. ಇವತ್ತು ನಾವು ಕೊಡೋದು ನೀವು ತಗೊಳ್ಳಿ ಅನ್ನೋಂತ ಹೇಳೋದು ಅವ್ರಿಗೂ ನ್ಯಾಯ ಅಲ್ಲ. ಹಾಗಿದ್ರೆ ಕಾಂಗ್ರೆಸ್ ಶಾಸಕ ಸುಧಾಕರ್ ಮತ್ತೊಂದು ಕಡೆ ಜೆಡಿಎಸ್ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಕೂಡ ಈ ಒಂದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮಾತಾಡಿದ್ದಾರೆ. 10ನೇ ಕ್ಲಾಸ್ ಓದಿಲ್ದಿರ ಇರ್ತಕ್ಕಂಥವ್ರು 2 ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಯಾವ ನೈಪುಣ್ಯತೆಯಿಂದ 2 ಇಲಾಖೆನ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಇವತ್ತು ಕೂಡ ಇದ್ದಾರೆ ಬಹಳ ಜನ. ಇಲ್ಲೇನಾಗಿದೆ ನೋಡಿ, ಅಧಿಕಾರಿಗಳು ದಬ್ಬಾಳಿಕೆ ಮಾಡಕ್ಕೆ ಹೊರಟಿದ್ದಾರೆ. ಎಲ್ಲದಕ್ಕೂ ಕೂಡ ಅಧಿಕಾರಿಗಳು ರಿಟೈರ್ ಆದ್ಮೇಲೆ ಅವನೇ ಬರಬೇಕು. ನಮ್ಮ ಅಧಿಕಾರನೂ ಅವರೇ ಕೂಡ ಆಡಳಿತ ಮಾಡಂಗಿದ್ದಾರೆ ಅಧಿಕಾರಿಗಳು. ಮತ್ತೆ ರಾಜಕಾರಣಿಗಳು ಆಗ್ಬೇಕು. ಚೀಫ್ ಸೆಕ್ರೆಟರಿನೇ ಮಾಡಲಿ ಬಿಡಿ ಮುಖ್ಯಮಂತ್ರಿ ಕೆಲಸ ಕೂಡ. ನಮ್ಮ ಪಾತ್ರಗಳು ನಾವೇ ನಿರ್ವಹಿಸಬೇಕು. ರಾಜಕಾರಣಿ ಆದವನು ಏನು ಕೆಲಸ ಮಾಡ್ಬೇಕು ಅವನು ಅದೇ ಮಾಡ್ಬೇಕು. ಅಧಿಕಾರಿ ಆದವನು ಏನು ಕೆಲಸ ಮಾಡ್ಬೇಕು ಅದೇ ಮಾಡ್ಬೇಕು. 8ನೇ ಕ್ಲಾಸ್ 10ನೇ ಕ್ಲಾಸ್ ಓದೋರಿಗೆಲ್ಲ 2 ಪೋರ್ಟ್ಫೋಲಿಯೋ ಬೇಕು ಅನ್ನೋದನ್ನೆಲ್ಲನೂ ನಮ್ಮ ಪಾರ್ಟಿ ಬಗ್ಗೆ ಮಾತಾಡೋ ಅಂತ ಅವಶ್ಯಕತೆ ಅವ್ರಿಗಿಲ್ಲ. ನಾವು 3ನೇ ಕ್ಲಾಸ್ ಓದೋರು 1ನೇ ಕ್ಲಾಸ್ ಓದೋರು ತಮಿಳುನಾಡಲ್ಲಿ ಮುಖ್ಯಮಂತ್ರಿಗಳಾಗ್ಲಿಲ್ವಾ? ಕ್ಲಾಸ್ಗೆ ಹೋಗಿದವರು ಮುಖ್ಯಮಂತ್ರಿಗಳಾಗಿರ್ಲ್ವಾ ಈ ದೇಶದಲ್ಲಿ? ನಾವೆಲ್ಲ ಒಂದಾಗಿದ್ದೀವಿ ರೀ ಬಿಜೆಪಿ ವಿರುದ್ಧ. ನಾವು ಸಣ್ಣ ಸಣ್ಣ ಅಧಿಕಾರಕ್ಕೆ ಯಾವ ತಲೆ ಕೆಡಿಸ್ಕೊಳ್ಳೋದು, ನಮ್ದು ದೊಡ್ಡ ಗುರಿ ಇರೋದು ಲೋಕಸಭೆ ಅಂತ ಹೇಳದಂಥ JDS ಕಾಂಗ್ರೆಸ್ನವರು ಇವತ್ತು ಬೀದಿಯಲ್ಲಿ ಬಂದು ಅನ್ನ ಅಳಿಸಿ ತಿನ್ನಕ್ಕಾಗ್ತಾ ಇಲ್ಲ, ಹೇಗೆ ತಿನ್ನಬೇಕು ಅಂತ ಬೈದಾಡ್ಕೊಂಡಿದ್ರೆ ಸ್ವಾಮಿ ಹೇಳ್ತಾ ಇದ್ರೆ ಇಲ್ಲ ನಮ್ಮಲ್ಲಿ ಏನೂ ಇಲ್ಲ, ಎಲ್ಲ ನೀವೇ ಕ್ರಿಯೇಟ್ ಮಾಡ್ತೀರಿ ಅಂತ ಹೇಳಿ ಇದೆಲ್ಲ ನಾವು ಕ್ರಿಯೇಟ್ ಮಾಡಿದ್ವಿ. ಹಾಗಿದ್ರೆ HM ರೇವಣ್ಣ HD ರೇವಣ್ಣ, ಇದು ರೇವಣ್ಣ ವರ್ಸಸ್ ರೇವಣ್ಣ ಶುರು ಆಗಿದೆ. ಇಬ್ರು ಕೂಡ ಮಾತಾಡ್ತಾ ಇದ್ದಾರೆ. ಈಗ ಬಿಜೆಪಿಯವರು ಸೈಲೆಂಟ್ ಆಗಿದ್ದಾರೆ. ಕೇಳಿಸ್ಕೊಳ್ಳಿ. ನಿಗಮ ಮಂಡಳಿದು ಮುಖ್ಯಮಂತ್ರಿಗಳಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆ ಪಾರ್ಟಿ ಇವರು ಗೊತ್ತಾಯ್ತು ಸರ್. ನಮ್ಮ ಜಿಲ್ಲೆ ಬಂದಾಗ 6 ಜನ ಶಾಸಕರು ಇರ್ತೀವಿ. ನಮ್ಮ ಅಭಿಪ್ರಾಯನೂ ಮುಖ್ಯಮಂತ್ರಿಗಳು ದೇವೇಗೌಡರು ಕೇಳಬೇಕಾಯ್ತದೆ. ಗೊತ್ತಾಯ್ತು ಸ್ವಾಮಿ. ನಾವು ಕೇಳಿದವರು ನಮ್ಮ ದಾರಿ ನಮಗೆ, ಅವ್ರ ದಾರಿ ಅವರಿಗೆ. ನಾವು ಅದರಲ್ಲೆಲ್ಲ ನಮ್ಮ ಜಿಲ್ಲೆ ವಿಷಯದಲ್ಲಿ ದೇವೇಗೌಡರು ನಮ್ಮನ್ನು ಕೇಳಬೇಕು, ಕುಮಾರಸ್ವಾಮಿ ನಮ್ಮನ್ನು ಕೇಳಬೇಕು. ಬೇರೆ ಜಿಲ್ಲೆದಕ್ಕೆ ನಾವು ಕೈ ಹಾಕಲ್ಲ. 15 ದಿವಸದಿಂದ ಈಚೆಗೆ ಎಲ್ಲರೂ ಮಾತಾಡಬಿಟ್ಟಿದ್ದಾರೆ ದಳದವರು. ಆದ್ರೆ ರೇವಣ್ಣವರು ಇದೊಂದೇ ಅಲ್ಲ, ಎಲ್ಲಾದ್ರಲ್ಲೂ ಬಾಯಿ ಆಗ್ತಾ ಇರ್ತಕ್ಕಂಥದ್ದು ಅವರ ಹಿರಿಯತನಕ್ಕೆ ತಕ್ಕದ್ದಲ್ಲ. ಅವರು ಕೂಡ ಒಂದು ಸಂಪುಟದ ಸಚಿವರಾಗಿದ್ದಾರೆ ಹೊರತು ಅವ್ರ ಸೂಪರ್ ಚೀಫ್ ಮಿನಿಸ್ಟರ್ ಅಲ್ಲ. ಅವರು ಅದನ್ನು ಅರಿತು ಕೆಲಸ ಮಾಡಬೇಕಂತಕ್ಕಂಥದ್ದು, ಮಾತನಾಡಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸೊ ಹಾಗಾದ್ರೆ ಎಲ್ಲಿ ಬಂತು ಸಮಸ್ಯೆ? ಸಮಸ್ಯೆ ಇಲ್ದೇನೆ ಈ ರೀತಿ ಚರ್ಚೆ ಆಗಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಹಾಗಾಗಿ ದಾರಿ ಯಾವುದಯ್ಯ, ದಾರಿ ಕಾಣ್ಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಈ ವಿದ್ಯಮಾನಗಳು ನೋಡ್ತಾ ಇದ್ರೆ. ಹಾಗಿದ್ರೆ JDS ಒಂದು ಕಡೆ ದಾರಿ, ಕಾಂಗ್ರೆಸ್ ಅವ್ರ ದಾರಿ ನೋಡ್ಕೊಂಡು ಇವರೊಂದು ದಾರಿ. ಹಾಗಿದ್ರೆ ಇವರು ಸದ್ಯಕ್ಕೆ ಹೈವೇಲಿಲ್ಲ, ಅಡ್ಡ ದಾರಿಯಲ್ಲಿದ್ದಾರೆ. ಹಾಗಿದ್ರೆ ಯಾವ ವಿಚಾರ? ನಿಗಮ ಮಂಡಳಿ ನೇಮಕದಲ್ಲಿ ಇವತ್ತು CM ಕುಮಾರಸ್ವಾಮಿ ಅದಕ್ಕೆ ರುಜು ಹಾಕಿಲ್ಲ, ಸೈನ್ ಮಾಡಿಲ್ಲ ಅನ್ನುವಂಥದ್ರಿಂದ ಶುರು ಆಗಿದೆ. ಯಾವ್ಯಾವುದು ಅಂದ್ರೆ ಕೈಕೊಟ್ಟ ನಿಗಮ SD ಸೋಮಶೇಖರ್ BDA ಚೇರ್ಮನ್ಗೆ ಕಾಂಗ್ರೆಸ್ ಅವರನ್ನ ಶಿಫಾರಸು ಮಾಡಿತ್ತು. ಆದರೆ CM ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಹಾಗೆ ಡಾಕ್ಟರ್ ಸುಧಾಕರ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನ ಟೆಕ್ನಿಕಲ್ ಕಾರಣ ಅಂತ ಹೇಳುತ್ತೆ, ಆದರೆ ಅದು ಕೂಡ ಹೋಲ್ಡ್ ಆಗಿದೆ. 2 ಪ್ರಮುಖವಾದಂಥ ಹುದ್ದೆಗಳು. ಹಾಗೆ NA ಹ್ಯಾರಿಸ್ ಬೆಂಗಳೂರಿನ ಶಾಂತಿನಗರ ಶಾಸಕ BMTC ನಿಗಮಕ್ಕೆ ಅಧ್ಯಕ್ಷರಾಗಿ ಮಾಡಿತ್ತು, ಅದನ್ನು ಕೂಡ ಈಗ CM ಅವರು ಹೋಲ್ಡ್ ಮಾಡಿದ್ರು. ವೆಂಕಟರಮಣಯ್ಯ ರಸ್ತೆ ಅಭಿವೃದ್ಧಿ ನಿಗಮ, ಯಾಕಂತಂದ್ರೆ ಲೋಕೋಪಯೋಗಿ ಇಲಾಖೆ ಬರುತ್ತೆ, ಅದು ರೇವಣ್ಣವರ ಇಲಾಖೆ ಬರುತ್ತೆ, ಅದನ್ನು ಕೂಡ ಹೋಲ್ಡ್ ಮಾಡಿದ್ದಾರೆ. ಯಾಕಂದ್ರೆ BMTC ಕೂಡ DC ತಮ್ಮಣ್ಣ JDS ಸಚಿವರಿದ್ದಾರೆ. ಸೊ ಕರ್ನಾಟಕ ರೇಷ್ಮೆ ನಿಗಮ SN ಸುಬ್ಬಾರೆಡ್ಡಿ, ಅದು ಕೂಡ JDS ಬರುತ್ತೆ. ಹಾಗಾಗಿ ಇಲ್ಲಿ JDS ಸಚಿವರಿರ್ತಕ್ಕಂಥ ನಿಗಮ ಮಂಡಳಿಗಳಿಗೆ ಕಾಂಗ್ರೆಸ್ ನೇಮಕ ಮಾಡಿದೆ ಅನ್ನುವಂಥದ್ದು JDSನ ವಾದ. ಹಾಗಾಗಿ ಇಲ್ಲಿ 5 ನಿಗಮ ಮಂಡಳಿಗಳಿಗೆ ಇವತ್ತು CM ಕುಮಾರಸ್ವಾಮಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಮೋಸ್ಟ್ಲಿ ಕೊಡ್ತಾರೋ ಕೊಡಬಹುದು, ಕೊಡದೇ ಇರ್ಬೋದು. ಆದರೆ ಸದ್ಯಕ್ಕಂತೂ ಇದು ಈ ಸಮಸ್ಯೆಯ ಕೇಂದ್ರ ಬಿಂದು, ಸೆಂಟರ್ ಪಾಯಿಂಟ್. ಹಾಗೆ ಚರ್ಚೆಗೆ ಮುನ್ನ ಈ ಬಿಗ್ ಕ್ವಶನ್ ನೋಡ್ಕೊಂಡು ನಾನು ಅತಿಥಿಗಳು ಚರ್ಚೆ ಮಾಡ್ತೀನಿ. ಬಿಗ್ ಕ್ವಶನ್ ಇವತ್ತಿನ ಡಿಬೇಟ್ನಲ್ಲಿ ಇರ್ತಕ್ಕಂಥದ್ದು, ಇಬ್ರು ಅಂದ್ರೆ JDS ಕಾಂಗ್ರೆಸ್ ಅವರವರ ದಾರಿ ನೋಡ್ಕೊಳ್ತಾ ಇದ್ದಾರಾ ಅಂತದ್ದೊಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಚರ್ಚೆ ಮಾಡ್ತೀನಿ. ನನ್ನ ಜೊತೆಗಿದ್ದಾರೆ BJPಯ ವಕ್ತಾರ ನಾಯಕರಂತ ನನ್ನ ಜೊತೆಗೆ ವಿವೇಕ್ ರೆಡ್ಡಿ ಇದ್ದಾರೆ. ಹಾಗೆ JDSನ ನಾಯಕರಂತ ನಾಗರಾಜ್ ಗೌಡರ ವಕ್ತಾರ ಇದ್ದಾರೆ. ಹಾಗೆ ಕಾಂಗ್ರೆಸ್ನ
ನಾಯಕರು ವಕ್ತಾರದಂಥ ಬೇಳೂರು ಗೋಪಾಲಕೃಷ್ಣ ಮೂವರು ಕೂಡ ಸ್ವಾಗತ ಮಾಡ್ತಾ 60 ಸೆಕೆಂಡ್. ಬೇಳೂರು ಗೋಪಾಲಕೃಷ್ಣ ಅನ್ನ ಅಳಿಸಿದೆ, ದಾರಿ ನೋಡ್ಕೊಳ್ತಾ ಇದ್ದೀರಾ ಅಂತ ಇಬ್ರು ಒಂದು ಬೇರೆ ಬೇರೆ ಹಲವು ದಾರಿಗಳಿದೆ. ದಾರಿಗಳಂತೇಳಿದ್ರೆ ಇವತ್ತು ಈ ಸಮ್ಮಿಶ್ರ ಸರ್ಕಾರ ಅಂತ ಬೇಕಾದ್ರೆ ಹಿಂದೆಲ್ಲ ನೋಡಿದ್ದೀವಿ ನಾವು. ಸಮ್ಮಿಶ್ರ ಸರ್ಕಾರ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಜಾಸ್ತಿನೇ ಬರ್ತಾವೆ. ಅದು ಇತ್ತೀಚಿನ ದಿನದಲ್ಲಿ ಕೆಲವರು ಹೇಳಿಕೆ ಕೊಡುವಂಥದ್ದು ಯಾಕೋ ನನಗೂ ಹಿಡಿಸ್ತಾ ಇಲ್ಲ, ಆಗಬಾರ್ದು. ಹಿಡಿಸ್ತಾ ಇಲ್ಲ ಅಂದ್ರೆ ಮೈತ್ರಿ ಹಿಡಿಸಿಲ್ಲ ಅಂತ ಹೇಳಿ ಕೇಳಿ, ಯಾರೇ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, JDS ಇರ್ಬೋದು, ಯಾರೇ ಇರ್ಬೋದು. ಈಗ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇವತ್ತು ಅವರ ಜೊತೆಗೆ ನಾವು ಇವತ್ತು ಹೊಂದಾಣಿಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ BJPಯ ದೂರ ಇಡಬೇಕು ಅನ್ನೋದು ದೂರದ ಇದರಲ್ಲಿ ಇಟ್ಕೊಂಡು ಇವತ್ತು ಕೆಲಸ ಮಾಡಬೇಕಾದ್ರೆ ಇವರಲ್ಲಿ ನಾವು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಈಗಾಗಲೇ ನಮ್ಮ ನಾಯಕರಲ್ಲಿ ಏನು ಹೇಳಿದ್ದಾರೆ, ಮುಂದೆ ಏನು ತೀರ್ಮಾನ ಮಾಡಬೇಕು ಇವತ್ತು ವೇಣುಗೋಪಾಲ್ ಅವರು ಬಂದಿದ್ದಾರೆ. ಅವರು ಬಂದು ತೀರ್ಮಾನ ಮಾಡ್ತಾರೆ ಯಾರಿಗೆ ಏನು ಕೊಡಬೇಕು ಏನು ಅಂತ. ಒಂದು ಸಣ್ಣ ನಿಗಮಕ್ಕೋಸ್ಕರ ವ್ಯತ್ಯಾಸಗಳಾಗೋದು ತಪ್ಪಾಗತ್ತೆ. ಜನ ನೋಡ್ತಾ ಇದ್ದಾರೆ. ಹೌದು, ಸಣ್ಣ ನಿಗಮ ತಪ್ಪು. ನೀವೇ ಹೇಳ್ತಾ ಇದ್ದೀರಿ. ಇದು ನಾನೇ ಹೇಳ್ತಾ ಇದ್ದೀನಿ, ತಪ್ಪಾಗತ್ತೆ. ಅದನ್ನ ಹೋಗಲಾಡಿಸಬೇಕಾದ್ರೆ ನಾವು ಇವತ್ತು ಎರಡೂ ಸಮ್ಮಿಶ್ರ ಸರ್ಕಾರದಲ್ಲಿ ಒಟ್ಟಿಗೆ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಗೊಂದಲ ಬಿಟ್ಟು ಬಿಡಬೇಕು. ಇಷ್ಟೊಂದು ಯಾಕೆ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ JDS ನಾಯಕರು? ನಮ್ ದಾರಿ ನಮ್ಗೆ, ಹಾಗಾದ್ರೆ ದಾರಿ ಯಾವ್ದು ನಿಮ್ದು? ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದೆ. ಅವತ್ತು ಚುನಾವಣೆ ನಂತರದಲ್ಲೇ ಇವತ್ತು ಕಾಂಗ್ರೆಸ್ನವರು ಯಾವುದೇ ಒಂದು ಕಂಡೀಷನ್ಸ್ ಇಲ್ದಲೆ ಸರ್ಕಾರವನ್ನು ಮಾಡಿ ಅಂತ ಹೇಳಿ ನಮ್ಮ ಮನೆ ಬಾಗಿಲಿಗೆ ಬಂದು ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನ ಸೇರಿಸ್ತಾ, ಅದೇ ರೀತಿಯಲ್ಲಿ ಇವತ್ತು ಸರ್ಕಾರವನ್ನು ಕುಮಾರಸ್ವಾಮಿ ಅವರು ಬಹಳ ಶ್ರದ್ಧೆಯಿಂದ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅನವಶ್ಯಕವಾಗಿ ಕೆಲವು ಶಾಸಕರು, ಎಲ್ಲರೂ ಅಂತ ಹೇಳಲ್ಲ ನಾನು, ಕೆಲವು ಶಾಸಕರು ಅವ್ರಿಗೆ ಇಷ್ಟ ಬಂದಂಗೆ, ಅವ್ರಿಗೆ ಯಾವುದೋ ಒಂದು ಅನುಕೂಲ ಆಗಿಲ್ಲ ಅನ್ನೋ ದೃಷ್ಟಿಯಿಂದ ಅವ್ರು ಬಾಯಿಗೆ ಬಂದಂಗೆ ಮಾತಾಡೋದು ಚೆನ್ನಾಗಿರೋದು. ಸಂಬಂಧ ಕೆಲವು ಕಡೆ ಹದಗೆಡ್ತಾ ಇದೆ ಅಂತ ಅಲ್ಲ, ಪಕ್ಷದಲ್ಲಿ ಯಾವುದೇ ರೀತಿ ಹದಗೆಡ್ತಾ ಇಲ್ಲ. ಅವರು ವೈಯಕ್ತಿಕವಾಗಿ ಯಾರೋ ಒಬ್ಬ ಶಾಸಕರು ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ ಬಿಟ್ರೆ, ಅದರಿಂದ ಇವತ್ತು ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ನೀವು ಯಾವುದೇ ಮಾಧ್ಯಮದರಾಗಲಿ, ಜನತೆ ಆಗಲಿ, ಕರ್ನಾಟಕದ ಜನತೆ ಆಗಲಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸರ್ಕಾರ ಆತರ ಏನಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸುಭದ್ರ ಸರ್ಕಾರ 5 ವರ್ಷ ಮುಗಿಸುತ್ತೆ. ವಿವೇಕ್ ರೆಡ್ಡಿ ಅವರೇ, ನೀವು ಸೈಲೆಂಟ್ ಆಗಿದ್ದೀರಿ. ಈಗ ಇಲ್ಲಿವರೆಗೂ ಕೂಡ ನಿಮ್ಮ ಬಗ್ಗೆನೇ ಇತ್ತು ಆರೋಪ. ಇವತ್ತು ನಿಮ್ಮ ನಾಯಕರುಗಳು ಬಹಳ ಸೈಲೆಂಟ್, ನೋಡ್ಕೊಂಡು ಅವ್ರವ್ರ ಕಾಲ ಮೇಲೆ ಕಾಲು ಹಾಕೊಂಡು ಬೀಳ್ತಾರೆ, ಅಲ್ಲಿವರೆಗೂ ಕಾಯೋಣ ಅಂದ್ರೆ ನೀವೇನು ಹೊಂಚಾಕು ಕೂತಿದ್ದೀರಾ? ಈಗ ಇಬ್ರು ಶುರು ಮಾಡ್ಕೊಂಡಿದ್ದಾರೆ 15 ದಿವಸಗಳಿಂದ, 15 2 ವಾರಗಳಿಂದನೂ ಕೂಡ. ಈಗ ಸೆಲ್ಫ್ ಸೂಯಿಸೈಡು ಇಬ್ಬರ ಕಡೆಯಿಂದನೂ ಶುರು ಆಗಿಬಿಟ್ಟಿದೆ. ಒಂದು. ಎರಡನೇದು, ರೇವಣ್ಣವ್ರು ಹೇಳಿದ ಮಾತನ್ನ ಭಾಳ ನಾವು ದೀರ್ಘವಾಗಿ ಗಂಭೀರವಾಗಿ ಪರಿಗಣಿಸಬೇಕು. ನಿಮ್ಮ ದಾರಿ ನಿಮ್ದು, ನಮ್ಮ ದಾರಿ ನಮ್ದು ಅನ್ನೋ ಯಾವ ಮಟ್ಟಕ್ಕೆ ಹೋಗಿದೆ. ನಿಮ್ಮ ದಾರಿ ನಿಮ್ದು ಏನಾದ್ರು ಬರೀ ಅಲ್ಲಿಗೆ ಅಷ್ಟು ಈಸಿಯಾಗಿ ನೀವು ಅದನ್ನ ಪರಿಗಣಿಸೋದಕ್ಕಾಗಲ್ಲ. ಅವ್ರು ಹೇಳೋದು ಆಳವಾಗಿ ಹೇಳ್ತಾರೆ, ರೇವಣ್ಣವ್ರು ಹೇಳೋದನ್ನ. ಈಗ ಪ್ರಶ್ನೆ ಇರೋದೇನಂತಂದ್ರೆ, ಕುಪೇಂದ್ರ ರೆಡ್ಡಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು, 1/3 2/3 ಶೇರಿಂಗ್. ಅಲ್ಲಿಗೆ ನಾಗರಾಜ್ ಗೌಡ್ರು ಹೇಳಿದ್ರು, ನಮ್ಗೇನು ಯಾವ ಒಂದು ನಿಬಂಧನೆಗಳು ಇಲ್ದಿರೋ ನಮಗೆ ಅಧಿಕಾರ ಕೊಟ್ಬಿಟ್ರು ಅಂತ. ಅದಲ್ಲ, 1/3 2/3. ಇವತ್ತು ಈ 1/3 2/3 ಶೇರಿಂಗ್ ನಲ್ಲಿ ನಿಮ್ಮಲ್ಲಿ ಬಿ ರಂಪಾಟ ಆಗ್ತಾ ಇದೆ ಒಂದು. ಆದ್ರೆ ನಿಜವಾದ ರಂಪಾಟ ಏನು? ನೀವ್ ಹೇಳ್ತಾ ಇರೋದೇನು? ಇಲ್ಲ, ನಾವು BJP ದೂರ ಇಡೋದಕ್ಕೆ ಅಧಿಕಾರಕ್ಕೆ ಬಂದ್ವಿ ಅಂತ. ಆಕ್ಚುಲಿ ನೀವು ಬಂದಿರೋದು ಅಧಿಕಾರಕ್ಕೋಸ್ಕರ. ಈ ಅಧಿಕಾರವನ್ನ ಸರಿಯಾಗಿ ಅದನ್ನ ಸಂಯಮದಿಂದ ಅದನ್ನ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪ್ರಕಾರ ಇದು ರಂಪಾಟು ಅಧಿಕಾರಕ್ಕಾಗಿ ಕೆಲವು ಶಾಸಕರದಲ್ಲ, ಇದು ರಂಪಾಟ ಶುರು ಆಗಿರೋದು ದೇವೇಗೌಡ ವರ್ಸಸ್ ಸಿದ್ದರಾಮಯ್ಯನ. ಅಫಿಷಿಯಲಿ ಸಮನ್ವಯ ಸಮಿತಿ ಅಧ್ಯಕ್ಷ, ಅನ್ಅಫಿಷಿಯಲಿ ಸಮನ್ವಯ ಸಮಿತಿ ಅಧ್ಯಕ್ಷ. ದಾರಿ ಯಾವುದಯ್ಯ? JDS ಕಾಂಗ್ರೆಸ್ಗೆ ಈಗ ದಾರಿ ಹುಡುಕ್ತಾ ಇದಾರ, ಅನಿವಾರ್ಯವಾಗಿ ಹೋಗ್ತಾ ಇದಾರೆ ಅನ್ನುವಂಥ ವಾದ ಇದೆ. ಹಾಗಿದ್ರೆ ನಾನು ಬೇಳೂರು ಗೋಪಾಲಕೃಷ್ಣ ಅವ್ರು, ನೀವು ಹೇಳ್ತಾ ಇದ್ರಿ ನಮ್ಗಿರೋದು ಲಾರ್ಜರ್ ಇಂಟ್ರೆಸ್ಟು, ಮೋದಿಯವರ ಅಶ್ವಮೇಧ ಕುದುರೆಯನ್ನು ಕಟ್ಟಾಕಿದ್ವಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ನೀವು ಅದು ಹೇಳಿದ್ರಿ, ನಾವು 80 ಜನ ಇರೋರು CM ಪಟ್ಟ ಕೊಟ್ಟಿವಿ, ಸೊ ಲೋಕಸಭೆಯೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕು, ಈ ಇವ್ರನ್ನ ತಡಿಬೇಕು ಅಂತ. ಈಗ ನೀವು ಒಂದೊಂದು ಎಕ್ಕಚಿತ್ರ ಶಬ್ದ ಬಳಸ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಮೊನ್ನೇನು ಹೇಳಿದ್ರು, ನಿಮ್ಮ ಕುಮಾರಸ್ವಾಮಿ ಅವರು ಮಾತಾಡ್ತಾ ಅದು ಯಾವ್ದು ನಿಗಮ ಸುಮ್ಮನೆ ದುಡ್ಡು ವೇಸ್ಟ್, ಅವೆಲ್ಲ ಕೆಲಸಕ್ಕೆ ಬಾರ್ದು ಅಂತ ಹೇಳಿದ್ರು. ಆದ್ರೂ ನಮ್ಮ ಕಾರ್ಯಕರ್ತರು ಕೊಡಬೇಕು, BJP JDS ಇದ್ದಾಗ ನಾವು ಕೊಟ್ಟಿರಲಿಲ್ಲ, ನಮ್ಗೆ ಒಂಥರ ಬೇಜಾರೈತಿ ಕೊಡ್ತೀವಿ ಅಂತ ಎಕ್ಕಚಿತ್ತ. ನಿಗಮ ಮಂಡಳಿ ಸಲುವಾಗಿ ಇಷ್ಟು ದೊಡ್ಡ ಪ್ರಮಾಣ ಚರ್ಚೆ ಆಗ್ತಾ ಇದ್ರೆ ಅಂದ್ರೆ ಹಾಗಾದ್ರೆ ನಿಮ್ದು ಯಾವ ಸೀಮೆ ಮೈತ್ರಿ ಸರ್ಕಾರ, ಯಾವ ಸೀಮೆ ಸಮನ್ವಯ ಇದೆ? ಈಗ ಒಂದು ನೋಡಿ,
ಒಬ್ಬ MLAಗಳಿಗೆ ಏನಾಗಿದೆ, ಒಂದು ನಿಗಮ ಮಂಡಳಿ ಅಂದ್ರೆ ಏನೋ ಅಂತ ತಿಳ್ಕೊಂಡಿದ್ದಾರೆ. ಅದ್ರದ್ದು ಒಳ ಹೊಕ್ಕು ಗೊತ್ತಿಲ್ಲ. ನಿಗಮ ಮಂಡಳಿ ಸಲುವಾಗಿ ಸರ್ಕಾರ ಇದು ಕೇಳಿ, ಅಲ್ಲಿ ಸಾಧಾರಣವಾಗಿ ಇರುತ್ತೆ, ಆಸೆ ಇರುತ್ತಲ್ಲ. ಕೇಳಕ್ಕಾಗಲ್ಲ. ಈಗ ನಾಳೆ ನಿಮ್ಗೆ ಬೇಕಾದ ಸೀಟ್ಗಳು ಸಿಗದೆ ಯಾರ ಅಧಿಕಾರ ಬೇಡ, ಯಾರ ಅಧಿಕಾರ ಬೇಡ ಅಂತೀರಿ? ಅಧಿಕಾರ ಬೇಡ, ಅಧಿಕಾರ ಮಾಡಬೇಕು, ಚಲಾವಣೆ ಮಾಡಬೇಕು, ಮತ್ತೆ ಅದೇ ಅಲ್ಲಿ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು ಅನ್ನೋದೇ ಇರುತ್ತೆ ಅಲ್ಲಿ. ಆದರೆ ಈ ನಿಗಮ ಮಂಡಳಿಗೋಸ್ಕರ ಇಷ್ಟೊಂದು ಒದ್ದಾಡುವಂತ ಪ್ರಶ್ನೆ ಮಾಡಬಾರದು. ಇವತ್ತು ನಮ್ಮ ಎರಡೂ ಸಮ್ಮಿಶ್ರ ಸರ್ಕಾರವು ಭದ್ರಾಗಿ ಹೋಗ್ಬೇಕು. ನಾವೇನು ಕೇಳ್ತಿದ್ದೀನಿ, ಈಗ ನಿಮ್ದು ಲೋಕಸಭಾ ಸೀಟು ಹೊಂದಾಣಿಕೆ ಪ್ರಶ್ನೆ ಬರುತ್ತೆ. ಜೆಡಿಎಸ್ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗಿದೆ, ಅವ್ರು 12 ಸೀಟ್ ಕೇಳ್ತಾರೆ. ನೀವು ಎಷ್ಟು ಕೊಡ್ತೀರೋ, ಅವ್ರು ಎಷ್ಟು ತಗೋತೀರೋ ಪ್ರಶ್ನೆ ಅದು ಬೇರೆ. ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಎಲ್ಲ ಸೀಟ್ಗಳು ಅವ್ರು ಕೇಳ್ದಂಗೆ ಕೊಡಕ್ಬೇಡಿ, ಶರಣಾಗಬೇಡಿ ಅಂತ ಒಂದು ಮಾತು. ಮತ್ತೊಂದು ಕಡೆ ದೇವೇಗೌಡರು ಹೇಳ್ತಾರೆ, ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ನಮ್ಮನ್ನ ನೀವು ಬಿಗ್ ಬ್ರದರ್ ಅಟಿಟ್ಯೂಡ್ ದೊಡ್ಡ ಅಣ್ಣನ ತರ ಬಿಹೇವ್ ಮಾಡಬೇಡಿ, ನಮ್ಮನ್ನ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಳೆದ 15 ದಿವಸ ಶುರು ಆಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನಿಮ್ಮ ಮೈತ್ರಿ ಇಲ್ಲಿವರೆಗೂ ಚೆನ್ನಾಗಿತ್ತು, ಈ ಸಂಸಾರದಲ್ಲಿ ಈಗ ಎಲ್ಲೋ ಒಂದ್ ಕಡೆ ಪ್ರೀತಿ ಹೋಗ್ಬಿಟ್ಟು ಈಗ ವಿರಸ ಶುರು ಆಗಿದೆ ಅಂತ ಒಪ್ಕೊಳ್ಳಿ. ನೋಡಿ, ಒಂದು ತಿಳ್ಕೊಳ್ಳಿ ಸರ್, ಈ ಸಣ್ಣ ಪುಟ್ಟ ನಿಗಮ ಮಂಡಳಿಯ ವ್ಯತ್ಯಾಸಗಳನ್ನ ಇವತ್ತು ಸರ್ಕಾರದ ಮೇಲೆ ಯಾವ ಪರಿಣಾಮನೂ ಬೀಳಲ್ಲ. ಬರೆದಿಟ್ಕೊಳ್ಳಿ. ಸಿದ್ದರಾಮಯ್ಯ, ಪರಮೇಶ್ವರ್, ಡಿ ಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಒಂದಾಗಿರೋದಲ್ಲ. ವಿವೇಕ ರೆಡ್ಡಿ ಅವರೇ, ಈ ಸಣ್ಣ ಸಣ್ಣ ನಿಗಮ ಮಂಡಳಿ ಯಾಕೆ ಬಿಡ್ತೀರಾ? ಬಿಟ್ಬಿಡಿ. ರಾಹುಲ್ ಗಾಂಧಿ ಅವರು ಇವತ್ತು ಹೈಕಮಾಂಡ್ ತೀರ್ಮಾನ ಮಾಡಿ ಸಮನ್ವಯ ಸಮಿತಿಯಲ್ಲಿ ಏನೇನ್ ಆಗ್ಬೇಕು ಅದನ್ನೆಲ್ಲ ಇಟ್ಕೊಂಡು ಕೆಲಸ ಬಿಟ್ರೆ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಕಣ್ಣಾರೆ ಕಾಣ್ತಾ ಇದ್ದೀನಿ. ನಾನು ಸಹ ನಿನ್ನೆ ಮೊನ್ನೆಯಿಂದಲೂ ದಿನೇಶ್ ಗುಂಡೂರಾವ್ ಜೊತೆಗೆ ಹೋಗಿ ಬಂದಿದ್ದೀನಿ. ಯಾವುದೇ ಸಣ್ಣ ಪುಟ್ಟ ಗೊಂದಲಗಳಿಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗಿದ್ದಂತ ಗೊಂದಲ ಕರ್ನಾಟಕ ರಾಜ್ಯಕ್ಕೆ 3 ಜನ ಪಟ್ವಿ ಮನೆ ಕಳಿಸ್ಬೇಕು ಅಂತ ಪರಿಸ್ಥಿತಿ ಬರ್ತಾ ಇದ್ದೀರಾ? ನಾಗರಾಜ್ ಗೌಡ್ರೆ, ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಸಣ್ಣ ಪುಟ್ಟ ಅಲ್ಲ. ನಾಗರಾಜ್ ಗೌಡ್ರೆ, ನಾನು ಕಳೆದ ಒಂದು ವಾರದಿಂದ ಇದನ್ನು 3ನೇ ಡಿಬೇಟು. ನಿಮ್ಮ ವಕ್ತಾರರು, ಅವ್ರ ವಕ್ತಾರರು ಇಬ್ರು ಹೇಳ್ತಾ ಇದ್ರು, ಏನು ಇಲ್ರಿ ಅಂದ್ರೆ ಏನು ಇಲ್ಲ ಅಂದ್ರೆ ಹೊಗೆ ಆಡಲ್ಲ. ಹೇಳ್ತೀನಿ, ನಿಗಮ ಮಂಡಳಿಗೆ ಬಂತು 1 ಪಾಯಿಂಟು, ಸ್ಟೀಲ್ ಬ್ರಿಡ್ಜ್ ಬಂತು, DCM ಪರಮೇಶ್ವರ್ ಸ್ಟೀಲ್ ಬ್ರಿಡ್ಜ್ ತರ್ತೀವಿ ಅಂದ್ರು, ಕುಮಾರಸ್ವಾಮಿ ಆಗೋದು ಹಗರಣ ಅಂತ ಹೇಳಿದ್ರು. 2ನೇ ಪಾಯಿಂಟು, ಇಂಗ್ಲಿಷ್ ಶಾಲೆ ಸಿದ್ದರಾಮಯ್ಯ ಅವರು ಬೇಡ, ನಾನು ಕುಮಾರಸ್ವಾಮಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ನಿರ್ಣಯ ಆಗಿದೆ. ಇವತ್ತು ರೇವಣ್ಣ ಕುಮಾರಸ್ವಾಮಿ ಹೇಳ್ತಾರೆ ಅದು ಜಾರಿ ಮಾಡ್ತೀವಿ ಅಂತೇಳಿ DCMನವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದರೆ. ಸಂಸದೀಯ ಕಾರ್ಯದರ್ಶಿ ನೇಮಕ ಯಾಕೆ ಬೇಕು ಅನ್ನೋದು ಪ್ರಶ್ನೆ ಇದೆ. CMಗೆ ಇವತ್ತು ಕಾಂಗ್ರೆಸ್ನ ಶಾಸಕರನ್ನ ರಾಜಕೀಯ ಕಾರ್ಯದರ್ಶಿ ಮಾಡಿದ್ದಾರೆ. ಹಾಗೆ ಲೋಕಸಭಾ ಸೀಟು ಹೊಂದಾಣಿಕೆ ಪ್ರಶ್ನೆಯನ್ನು ಬಾಕಿ ಇದೆ. ಹೀಗಿರುವಾಗ ನೀವು ಎಲ್ಲೋ ಒಂದು ಕಡೆ ಒಬ್ರಿಗೊಬ್ರು ಬ್ಲಾಕ್ ಮೇಲ್ ಮಾಡ್ಕೊಳ್ತಾ ಇದ್ದೀರಾ? ಪರಸ್ಪರ ಬ್ಲಾಕ್ ಮೇಲ್ ನಡೀತಾ ಇದೆಯಾ? ಫಸ್ಟ್ ಒಂದು ವಿಚಾರ ಕ್ಲಾರಿಫೈ ಮಾಡ್ತೀನಿ ನಮ್ಮ ಬಿಜೆಪಿ ವಕ್ತಾರರಿಗೆ. ರೇವಣ್ಣ ಅವ್ರು ಹೇಳಿದ್ದು ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ ಅಂತ ಹೇಳಿದ್ದು ನಮ್ಮ ಮಿತ್ರ ಪಕ್ಷದವ್ರಿಗಲ್ಲ. ಅವ್ರು ಹೇಳಿರೋದು ನಮ್ಮ ನಾಯಕರಿಗೆ, ನಮ್ಮ ದೇವೇಗೌಡರಿಗೆ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ, ನಮ್ಮ ಕುಮಾರಸ್ವಾಮಿ ಅವರಿಗೆ, ನಾವು 6 ಜನ ಇದ್ದೀವಿ. ನಮ್ಮ ಜಿಲ್ಲೆಗೆ ಅವರು ಒಬ್ರು ನಮ್ಮ ಹಾಸನ ಜಿಲ್ಲೆನಲ್ಲಿ ಗೆದ್ದಿರ್ತಕ್ಕಂಥ 6 ಜನ ಶಾಸಕರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ನಮ್ಮ HD ರೇವಣ್ಣ ಅವರು. ಸೊ ಅವರ ನೇತೃತ್ವದಲ್ಲೇ ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಗೋಪಾಲ್ ನೇಮಕ ಮಾಡಿದ್ರೆ ನೀವು ಎಷ್ಟು ಮಾಡ್ತಾರೆ. ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಜಾಸ್ತಿ ಗೆದ್ದಿದೆ, ಅಲ್ಲಿ ಸುಧಾಕರ್ ಗೆದ್ದಿದ್ದಾರೆ, ಅಲ್ಲಿ ಸುಬ್ಬಾರೆಡ್ಡಿ ಗೆದ್ದಿದ್ದಾರೆ, ಅದರ ನಂತರದಲ್ಲಿ ಮಾಡ್ತೀರಿ ನೀವು ಮೈತ್ರಿ ನಾವು ಮಾತಾಡೋದು ನೀವು ಈ ರೀತಿ ಮಧ್ಯ ಮಧ್ಯದಲ್ಲಿ ಮಾತಾಡಿದ್ರೆ ತೊಂದರೆ ಆಗ್ತದೆ. ಮಾತಾಡೋರ್ಗ ಇಲ್ಲ, ಒಂದ್ ನಿಮಿಷ ಇರಿ ಸರ್. ಈಗ ಏನಾಯ್ತು, ಬಿಜೆಪಿನವ್ರಿಗೆ ಪ್ರತಿ ಸಲನು ಒಂದು ಅಸ್ತ್ರಗಳನ್ನ ನೋಡ್ತಾ ಹೋಗ್ತಾರೆ. ನೀವು ತಗೊಳ್ಳಿ, ಫಾರ್ ಎಕ್ಸಾಂಪಲ್ ನಮ್ಮ ಮಂತ್ರಿಮಂಡಲದಲ್ಲಿ ಮೊದಲ ಒಂದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಮಹೇಶ್ ಅವರ ಸಮಯದಲ್ಲಿ ಇನ್ನ ನೋಡಿ ಇವಾಗ ನೆಕ್ಸ್ಟ್ ಇನ್ 1 by 1 ರಾಜೀನಾಮೆಗಳು ಸ್ಟಾರ್ಟ್ ಆಗುತ್ತೆ ಅಂದ್ರು. ಅದು ಏನಾಗ್ಲಿಲ್ಲ, ಬಿಟ್ಟೋಯ್ತು.
ನೆಕ್ಸ್ಟ್ ಬಂದ್ರು ನಮ್ಮ ಇವಾಗ ಏನು ಸಂಕ್ರಾಂತಿಗಳಾಯ್ತು, ಇದೇನು ದಸರಾ ಆಯ್ತು, ದೀಪಾವಳಿ ಆಯ್ತು, ಅದಕ್ಕೆ ಅವ್ರು silent ಅಮಾವಾಸ್ಯೆ ಆಗ್ಬಿಡಿ ಈಗ. ಆಯ್ತು, ಅವ್ರು ಪೌರ್ಣಮಿ silent ಆಯ್ತು, ಎಲ್ಲ ಆಯ್ತು. ಅಲ್ಲ, ಹೇಳ್ತೀನಿ, ಕುಮಾರಸ್ವಾಮಿನೇ ಹೇಳ್ಬಿಟ್ರಲ್ಲ. ಒಂದ್ ನಿಮಿಷ ಇರಿ ಸರ್, ನಾನು ಮಾತಾಡ್ತೀನಿ. ಬೇಡಪ್ಪ ಅಂತ. ರೆಡ್ಡಿ ಅವರೇ, ನಾನು ಮಾತಾಡ್ತೀನಿ. ದಯವಿಟ್ಟು ತಾಳ್ಮೆ ಇದ್ದೀರಿ. ನೀವು ಆಮೇಲೆ ನಿಮ್ ಸಮಯ ಬಂದಾಗ ನೀವು ಮಾತಾಡಿ, ಆಯ್ತಾ? ಅದರ ನಂತರದಲ್ಲಿ ನಮ್ಮ ರಮೇಶ್ ಅವರ ವಿಷಯ ಬಂದಾಗ, ಅಯ್ಯೋ ಇನ್ನೇನು 28 ಜನ ಆಗ್ಲೇ ಅವ್ರ ಪಕ್ಷದ ಒಳಗಡೆನೆ ಇದ್ದಾರೆ ಅಂತ ಹೇಳ್ಕೊಂಡ್ ಬಂದ್ರು, ಆಯ್ತಾ? ಆದ್ರೂ ಅದೇನು ಆಗ್ಲಿಲ್ಲ, ತಣ್ಣಗಾಯ್ತು, ಇವಾಗೆಲ್ಲ ನೆಮ್ಮದಿಯಾಗಿದ್ದಾರೆ. ನೀವೇ ಕಿತ್ತಾಡ್ತಾ ಇದ್ರೆ ಬಿಡಿ ಅವ್ರು. ನೀವೇ ಬೀದಿ ಒಂದು ಕಡೆ ಮಾತಾಡೋದು. ಈಗ ಸುಧಾಕರ್ ಮಾತಾಡಿದ್ದೇನು, ಮಾತಾಡಿದ್ದೇನು, ನೋಡಿ, ನಮ್ಮ ಮಿತ್ರ ಪಕ್ಷದವ್ರು, ನಾನು ಅವಾಗಲೇ ಹೇಳಿದೆ, ದೇವೇಗೌಡರು ನಮ್ಮ ಮಿತ್ರ ಪಕ್ಷದವರಿಗೆ ಅಂತ ಹೇಳ್ತಾರೆ. ನೋಡಿ ಸರ್, ನಮ್ಮ ಮಿತ್ರ ಪಕ್ಷದವರಿಗೆ ದಯವಿಟ್ಟು ಒಂದು ಸೂಕ್ಷ್ಮವಾಗಿ ವಿಚಾರ ಅರ್ಥ ಮಾಡ್ಕೋಬೇಕಾಗ್ತದೆ. ದೇವೇಗೌಡರು ಹೇಳಿರೋ ಹಾಗೆ ಇಲ್ಲಿ ನಡೀತಕ್ಕಂಥ ಪಕ್ಷದಲ್ಲಿ ನಡೀತಕ್ಕಂಥ ವಿಚಾರಗಳನ್ನ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ವಿಚಾರಗಳು ಏನೇ ಇದ್ರು ನಿಮ್ಮ ಪಕ್ಷದ ವೇದಿಕೆಯಲ್ಲಿ ಬಹಿರಂಗವಾಗಿ ಇದರಿಂದ ಅನುಕೂಲವಾಗಿ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇದನ್ನ ಅವಕಾಶ ಮಾಡಿಕೊಡ್ತೀವಿ. ಮೈತ್ರಿ ಲಕ್ಷ್ಮಣ್ ರೇಖೆ ದಾಟಿ ಹೊರಗೆ ಬಂದಾಗಿದೆ, ರೋಡಿಗೆ ಬಂದಿದ್ದಾರೆ, ರೋಡಿಗೆ ಬಂದ್ಬಿಟ್ಟಿದ್ದಾರೆ. ಈಗ 1/3 by 2/3 ಅಂತ ಲಕ್ಷ್ಮಣ್ ರೇಖೆ ಹಾಕೊಂಡ್ ಬಂದ್ಬಿಟ್ರು. ಆ 1/3 by 2/3 ಲಕ್ಷ್ಮಣ್ ರೇಖೆನಲ್ಲಿ ಒಂದು ರಾಜಕೀಯವಾದ ಬೆಳವಣಿಗೆ ನಾವು ಮರಿತಾ ಇದ್ದೀವಿ. ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮೇಲೇನೆ ಮೂಗ್ದಾರ, ಅವ್ರ ಮೇಲೊಂದು ಮೂಗ್ದಾರ ಹಾಕೋದಿಕ್ಕೆ, ಅವ್ರ ಮೇಲೊಂದು ಸವಾರಿ ಮಾಡೋದಕ್ಕೆ ಪೊಲಿಟಿಕಲ್ ಸೆಕ್ರೆಟರಿ ಕಾಂಗ್ರೆಸ್ ಅವ್ರನ್ನ ಹಾಕಿದ್ದಾರೆ. ಯಾವ್ದನ್ನ ರಾಜಕಾರಣದಲ್ಲಿ ನಾನ್ ಬಹಳ ಒಂದು ಕಾಮನ್ ಸೆನ್ಸ್ ರಾಜಕಾರಣ ಮಾಡಿದ್ದೆ. ಬೋಸರಾಜ್ ಧರ್ಮ್ ಸಿಂಗ್ ಇದ್ದಾಗ ಅವ್ರ ಪಕ್ಷದವ್ರು ಮಾಡ್ಕೊಂಡಿದ್ರು, ನಿಮಗೆ SM ಕೃಷ್ಣ ಇದ್ದಾಗ ಅವ್ರು ಬೇಕಾದ್ರು ಮಾಡ್ಕೊಂಡಿದ್ರು, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಸಂತೋಷ್ ಲಾಡ್ ಅವ್ರು ಬೇಕಾದ್ರು ಮಾಡಿ. ನಿಮ್ ಮೈತ್ರಿ ಸರ್ಕಾರದಲ್ಲಿ ಒಬ್ಬ ಚೀಫ್ ಮಿನಿಸ್ಟರ್ ವಿಶ್ವಾಸ ಇರೋರು ಮಾಡ್ಕೊಂತಾರೆ. ನೀವು ಸ್ಪೈ ಆಗಿ ಒಬ್ಬರನ್ನ ಬಿಟ್ಟು ಏನ್ ನಡೀತಾ ಇದೆ ಅಂತ ನೀವು ಸೂಪರ್ ಅಲ್ಲಿಗೆ ನಿಮ್ಗೆ ಚೀಫ್ ಮಿನಿಸ್ಟರ್ ವಿಶ್ವಾಸ ಅಂದ್ರೆ ಕಾನ್ಫಿಡೆನ್ಸ್ ಪೂರ್ಣವಾದ ಅವಿಶ್ವಾಸ ಇದೆ. ಇಲ್ಲಿ ನಿಮ್ಗೆ ಬಹಳ ಗಂಭೀರವಾದ ಒಂದು ರಾಜಕೀಯವಾದ ಬೆಳವಣಿಗೆಯನ್ನು ನೋಡಿ, ಒಂದು ಎರಡನೇ ನಾಗರಾಜ್ ಗೌಡ್ರು ಹೇಳ್ತಾ ಇದು ರಾಜಕೀಯವಾದ ವಿಶ್ಲೇಷಣೆ. ನಾಗರಾಜ್ ಗೌಡ್ರೆ, ನಾವು ಕಾಯ್ಕೊಂಡೇ ಕೂತ್ಕೊಳಲ್ಲ, ರಾಜಕೀಯವಾದ ವಿಶ್ಲೇಷಣೆ. ಎರಡನೇ ನಾನು ಮುಗಿಸ್ತೀನಿ. ಮಿನಿಸ್ಟರ್ ಕುಮಾರಸ್ವಾಮಿನೇ ಇವತ್ತರೆಗೂ ಹೇಳಿದ್ದಾರೆ, ದಯವಿಟ್ಟು ನಮ್ ಬಿಟ್ಬಿಡ್ರಪ್ಪ, ಕಾರ್ಯಕರ್ತರಿಗೆ ದಯವಿಟ್ಟು ನಮ್ ಬಿಟ್ಬಿಡ್ರಪ್ಪ, ನನಗ್ ಕೊಡ್ತಾ ಇರೋ ಇನ್ನೆಲ್ಲೂ ನಡೀತಾ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರ ಯಾಕೆ ಮಾಡ್ತೀರಾ ಸ್ವಾಮಿ? ಆಚೆ ಬಂದ್ರೆ ವೈಯಕ್ತಿಕವಾದ ಸ್ವಾಭಿಮಾನ ಇಟ್ಕೊಳ್ಳಿ, ಸರ್ಕಾರ ಮಾಡ್ತೀರಾ? ಜಗಳ ಮಾಡ್ಕೊಂಡು ಬರೀ ನಿಮಗೆ ಕರ್ನಾಟಕದಲ್ಲಿ ಗೋಪಾಲಕೃಷ್ಣ ಕರ್ನಾಟಕಕ್ಕೆ ಆಗಿರೋ ನಷ್ಟ ಗೊತ್ತಾ ನಿಮ್ಮಿಂದ? ಅಲ್ಲಿ ಮೋದಿ ನೋಡ್ತಾರ ಸರ್ಕಾರ ನೋಡಿ, ಕರ್ನಾಟಕದಲ್ಲಿ ಆಗ್ತಾರ ನಷ್ಟ ನೋಡಿ. ಒಬ್ರು ಜೈಲಿಗೆ ಹೋದಂತ ಸರ್ಕಾರ ಕೊಟ್ಟಂತ ಇದನ್ನೆಲ್ಲ ದಿನ ಬೀದಿ ಪಾಠದ ಸರ್ಕಾರ ಹೇಳಿ. ಕೇಂದ್ರ ಸರ್ಕಾರ ಏನಾಗಿದೆ ಸರ್? ಈಗ ಕೇಂದ್ರ ಸರ್ಕಾರ ಮಾದರಿಯಾಗಿದೆ, ಆದ್ರೆ 10% ಮಾಡೋದಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳ ಮೇಲೇನೆ ಚುನಾವಣೆ ನಡೆಯೋದು. ಅದಕ್ಕೆ ನೀವು ಏನ್ ಬೇಕಂದ್ರೆ ಮಾಡೋದಿಲ್ಲ. ಬೇಣುಗೋಪಾಲ್ ಕೃಷ್ಣ ಅವರೇ, ಮೈತ್ರಿ ಸರ್ಕಾರ 8 ತಿಂಗಳಾಯ್ತು, ಆಯ್ತಾ? 8 ತಿಂಗಳಾದ ಮೇಲೆ ಲಕ್ಷ್ಮಣ್ ರೇಖೆ ದಾಟ್ತಾ ಇದ್ರಿ. ನೀವಿಬ್ರು ನಾಯಕರು ಹೇಳ್ತಾ ಇದ್ರಿ ನಾವು ಯಾರು ಮಾತಾಡ್ತಾ ಇದ್ರಿ, ಆಯ್ತಾ? ಆಯ್ತು, ನಿಮ್ ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ ದೇವೇಗೌಡರು, ಅವರು ಅನ್ಅಫಿಷಿಯಲ್ ಸಮನ್ವಯ ಸಮಿತಿ, ಅವ್ರ ಮಾತು ಯಾರು ಮೀರಲ್ಲ ಅಲ್ವಾ? 2 ಪಕ್ಷಗಳು ಇವತ್ತು ರಾಹುಲ್ ಗಾಂಧಿ ದೇವೇಗೌಡರು ತೀರ್ಮಾನ ಮಾಡಿದ್ರೆ ಎಲ್ಲ ಓಕೆ ಆಗುತ್ತೆ. ಇಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷ ಸುಮ್ಮನೆ ಇಲ್ಲಿ ಆಗಿರುವಾಗ ಇಲ್ಲಿ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಶಾಸಕರನ್ನ JDS ಮಂತ್ರಿಗಳಿರ್ತಕ್ಕಂಥಲ್ಲಿ ನೇಮಕ ಮಾಡಿದಿರಿ, ನಮ್ಮನ್ನು ಕೇಳಿದೆ ಅಂತ ಹೇಳ್ತಾರೆ. ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಮತ್ತೆ ನಿಮ್ಮ ನಾಯಕರು ಹೇಳ್ತಾರೆ ನಾವು ಕೇಳೇ ಮಾಡಿವಿ ಅಂತ ಹೇಳ್ತಾರೆ. ಹಾಗಿದ್ರೆ ಸಮನ್ವಯತೆ ಎಲ್ಲಿ ಸತ್ತೋಯ್ತು? ನೋಡಿ, ಒಂದು ಹುಗರವ್ರೆ, ಕೆಲವೊಂದು ಸಣ್ಣ ಪುಟ್ಟ ನಿಗಮಗಳಲ್ಲಿ ವ್ಯತ್ಯಾಸ ಬಂದಂತ ಸಂದರ್ಭ ಸಣ್ಣ ಪುಟ್ಟದಿಂದ ಶುರು ಆಗೋದು ನೋಡಿ ಸರ್, ಪಕ್ಷ ಅದನ್ನೇ ದೊಡ್ಡದು ಮಾಡ್ಕೊಂಡು ಹೋಗುವಂತ ಪ್ರಶ್ನೆ. ಅದಕ್ಕೆ ನಾಯಕರಿದ್ದಾರೆ, ನಾಯಕರಿದ್ಮೇಲೆ ಅವ್ರು ತೀರ್ಮಾನ ಮಾಡುವಂತ ಜವಾಬ್ದಾರಿ ಅವರಿಗಿದೆ. ಅವ್ರು ಮಾಡ್ಬೇಕಲ್ಲ, ಯಾರ್ಯಾರು ಹೇಳಿಕೆ ಕೊಡ್ತಾರೋ ಅವ್ರಿಗೆ ನೋಟಿಸ್ ಕೊಡ್ಬೇಕು. ನನ್ನ ಪ್ರಕಾರ 5 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ನೀವೇ ಪಡ್ಕೋಬೇಕಂತ ನಿಮ್ಮ ಹೋರಾಟನ
ಅಥವಾ ಚೇಂಜ್ ಮಾಡ್ತೀರಾ? ನೋಡಿ 5 ನಿಗಮ ಕೊಡಬೇಕಾಗುತ್ತೆ. ಯಾರಿಗೆ ಅನೌನ್ಸ್ ಮಾಡಿದ ಹೈಕಮಾಂಡ್ ಫೈನಲ್ ಅವ್ರು ಕೊಡಬೇಕಾಗುತ್ತೆ. ಫೈನಲ್ ಇಲ್ಲ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಹೆಚ್ಚಿಗೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಅದೇ ಬೇಕು ಇದೇ ಬೇಕಂತ ಹಠ ಹಿಡಿಯುವಂತ ಪ್ರಶ್ನೆ ಯಾರಿಗೂ ಇಲ್ಲ. ಇಲ್ಲಿ ಸರ್ಕಾರ ನಡಿಬೇಕು. ಇವತ್ತು ಎರಡೂ ಸರ್ಕಾರಗಳು ಒಟ್ಟಿಗೆ ಹೋಗ್ಬೇಕಾಗಿದ್ದರಿಂದ ಇವತ್ತು ನಮ್ಮ JDS ಮತ್ತು ಕಾಂಗ್ರೆಸ್ನ ಒಮ್ಮತದ ಸರ್ಕಾರ ಹೋಗ್ಬೇಕಾದ್ರೆ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ದಿನ ಬೀದಿಗೆ ಬಂದು ಫೈಟ್ ಮಾಡೋದಲ್ಲ. ಬೀದಿ ಬಂದಿದೆ. ಇದು ಬೇಸರತ್ತು. ನಾವು ಯಾವುದೇ ಅಧಿಕಾರಕ್ಕಾಗಿ ಮಾಡಿಲ್ಲ. ನಾವು ಬಿಜೆಪಿ ಸೋಲ್ಸಕ್ಕೆ, ಮೋದಿ ಅಶ್ವಮೇಧ ಕುದುರೆನ ಕಟ್ಟಾಕಕ್ಕೆ ಅಂತ ಅಧಿಕಾರ ಮಾಡದಂಥವ್ರು ಈಗ ಒಂದು ಸಣ್ಣ ನಿಗಮಂಡಿ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ನಿಮ್ಗೆಲ್ಲೋ ಒಂದು ಕಡೆ ಈ ಮೈತ್ರಿಯ ಸಂಸಾರದಲ್ಲಿ ಸರಿಗಮ ಇಲ್ಲ, ಎಲ್ಲ ಕೂಡ ವಿರಸದ ಹಾಡುಗಳು ಕೇಳ್ತಾ ಇದ್ರಿ. ಈಗ ಹಾಗಿದ್ರೆ ದಾರಿ ಹುಡ್ಕೊಳ್ಳೋಕೆ ಪ್ರಯತ್ನ ನಡೀತಾ ಇದೆಯಾ? ಸೊ JDS ಅವ್ರು ಬಿಟ್ಟು ಹೋಗ್ಲಿ, ಅವ್ರ ಪಾಡಿಗೆ ಅವ್ರು ಹೋದ್ರೆ ನಮಗೂ ಈಸಿ ಆಗಂತ ಕಾಂಗ್ರೆಸ್ ಬಯಸ್ತಾ ಇದೆಯಾ, ಅಥವಾ ಬಿಜೆಪಿ ಬಯಸ್ತಾ ಇರ್ತಕ್ಕಂಥ ಲಕ್ಷಣಗಳೇನು ಕಾಣಿಸ್ತಾ ಇದೆಯಾ? ದಾರಿ ಯಾವುದಯ್ಯ ಅಂದ್ರೆ ದಾರಿ ಹುಡ್ಕೊಳ್ತಾ ಇದಾರೆ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇದೆ. ಒಂದು ಹಂತದಲ್ಲಿ ಈ ರೀತಿಯ ಚರ್ಚೆಗಳು ಒಳಗೆ ಶುರು ಆಗಿದೆ. ಸೊ ನಮಗೆ ಸರಿಯಾದಂಥ ಸೀಟ್ಗಳು ಕೊಡದೆ ಹೋದ್ರೆ ನಮ್ಮ ದಾರಿ ನಮ್ಗೆ. ಯಾಕಂದ್ರೆ ಮೊನ್ನೆ ಫ್ರೆಂಡ್ಲಿ ಫೈಟ್ ಅನ್ನುವಂಥ ಒಂದು ಹೊಸ ಶಬ್ದ ಬಳಕೆ ಮಾಡಿದ್ರು JDS. ನಾವು ಕೇಳಿದಷ್ಟು ಸೀಟು ಅಂದ್ರೆ JDS ಕೇಳ್ತಿರೋದು 12 ಸೀಟು. 12 ಸೀಟ್ ಬಿಟ್ಕೊಟ್ರೆ ಕಾಂಗ್ರೆಸ್ಗಳಿಗೆ 16. ಅದರಲ್ಲಿ ಕಾಂಗ್ರೆಸ್ ಗೆದ್ದಿರೋ ಸೀಟು ಕೂಡ ಕೇಳ್ತಾ ಇದೆ ಅನ್ನೋದು. ಹಾಗಿದ್ರೆ ಈ ಸೀಟ್ ಹೊಂದಾಣಿಕೆ ಹೆಚ್ಚು ಕಮ್ಮಿ ಆದ್ರೆ ಮೈತ್ರಿಗೆ ಎಲ್ಲೋ ಒಂದು ಕಡೆ ಬ್ರೇಕ್ ಆಗುತ್ತೆ. ಹಾಗಿದ್ರೆ ಈಗ JDLP ಸಭೆಗೆ ಮುನ್ನ ಸಚಿವ ಸಾರಾ ಮಹೇಶ್ ಮಾತಾಡಿದರೆ ನೀವೆಲ್ಲ ಹೇಳ್ದಂಗೆ ಕೇಳಕ್ಕಾಗತ್ತಾ? ನಮ್ಮ ಸಚಿವರ ಇಲಾಖೆಗಳಲ್ಲೂ ಕೂಡ ನೀವು ನೇಮಕ ಮಾಡ್ತೀರಿ, ಇದು ನಿಲ್ಲಬೇಕು. ಮಹೇಶ್ ಮಾತಾಡಿದ್ರು. ಕೆಲವು ವಿಚಾರಗಳು ಆಂತರಿಕ ವಿಚಾರಗಳು ಇರ್ತವೆ. ನಾನೀಗ ಟೂರಿಸಂ ಮಿನಿಸ್ಟ್ರಿ ಇದ್ದೀನಿ. ಈಗ ನನ್ನ ಅಧೀನದಲ್ಲಿ ಈಗ ನನ್ನ ಸಚಿವ ಸ್ಥಾನದಲ್ಲಿ ನಾನು ಇರಬೇಕಾದ್ರೆ ನನ್ನ ಗಮನಕ್ಕೂ ಬರದೆ ಅವರು ನೇಮಕಾತಿಯನ್ನು ನನ್ನ ಇಲಾಖೆಯಲ್ಲಿ ಮಾಡಿದ್ರೆ ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಅದೇ ರೀತಿ ಈಗ ಗೃಹ ಮಂತ್ರಿ ಇದ್ದಾರೆ, ಅದರಲ್ಲಿ ಹಿಂದೆ ಗೃಹ ಸಲಹೆಗಾರರು ಇದ್ದರು. ನಾವೀಗ ಗೃಹ ಸಲಹೆಗಾರರಾಗಿ ಬೇರೆ ಯಾರ್ದಾರು ಹೆಸರನ್ನ ಕೊಟ್ಟರೆ ಅವರು ಒಪ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಬೇರೆ ಬೇರೆ ವಿಚಾರಗಳು ಇರ್ತವೆ. ಆದರೆ ಅದನ್ನು ನಮ್ಮ ನಾಯಕರ ಹತ್ರ ನಮ್ಮ ಸಮಸ್ಯೆಗಳನ್ನು, ಅವರ ನಾಯಕರುಗಳ ಹತ್ರ ಅವ್ರ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು. ರೇವಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ಸರಿ ಇದೆ. ಅವರು ಹಿರಿಯ ಮುಖಂಡರಿದ್ದಾರೆ, ಅವ್ರು ಹೇಳಿದ್ದಾರೆ. ಇದೇ ರೀತಿ ಅವರು ಮುಂದುವರಿಸಿದಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಈ ಇತರೆ ನಾಯಕರುಗಳು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಬಾರ್ದು ಅಂತೇಳಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ತೀರ್ಮಾನವನ್ನು ಕೊಟ್ಟಿದ್ದಾರೆ. ವೇಣುಗೋಪಾಲ್ ಕೃಷ್ಣ, JDS ನಿಮ್ಮ ಮಿತ್ರ ಪಕ್ಷ ನಿಲುವು ಕ್ಲಿಯರ್ ಆಗಿದೆ. ನಾವು ಗೃಹ ಸಚಿವರಿಗೆ ನಮ್ಮ ಸಲಹೆಗಾರ ಹಿಂದೆ ಕೆಂಪೆ ಹೆಂಗಿದ್ರು ನಾವು ಸಲಹೆಗಾರ ನೇಮಕ ಮಾಡಿದ್ರೆ ಕಾಂಗ್ರೆಸ್ ಒಪ್ಕೊಳ್ತಾ. ಒಂದು ಈಗ ಶಿಲ್ಘಟ್ಟ ಮುನಿಯಪ್ಪನವರಿಗೆ CM ರಾಜಕೀಯ ಕಾರ್ಯದರ್ಶಿ ಮಾಡಿದಿರಿ, ನಮಗೆ ಕೇಳದೆ ಮಾಡಿದಿರಿ. ನಾವು ಸಚಿವರು ಇರ್ತಕ್ಕಂಥ ನಿಗಮ ಮಂಡಳಿಗಳನ್ನು ಕೇಳದೆ ಮಾಡಿದಿರಿ. ಈಗ ನೀವು ಹೇಳ್ತಾ ಇದ್ರಿ ನಾವು ಕೇಳಿ ಮಾಡಿವಿ ಅಂತ ಹೇಳ್ತೀರಿ. ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ. ಇಲ್ಲಿ ನೋಡ್ರಿ ಕೇಳಿಲ್ಲ ಅಂತ ಹೇಳ್ತಾರೆ. ಇದ್ಯಾವ ಮೈತ್ರಿ, ಇದ್ಯಾವ ನಿಮ್ಮ ಸಮನ್ವಯ? ನಂಗೆ ಅರ್ಥ ಆಗ್ತಲ್ಲ. ಕೇಳಿದ್ದಾರೆ, ಯಾವ್ದಕ್ಕೆ ಯಾವ್ದು ಹಾಕ್ಬೇಕು ಅನ್ನೋದನ್ನ ಇವ್ರು ನಿರ್ಧಾರ ಮಾಡ್ಬೇಕಾದ್ರೆ ಸರಿಯಾಗಿ ಸ್ಟೆಪ್ ತಗೊಂಡಿಲ್ಲ ಅಂತ ಕಾಣುತ್ತದೆ. ಯಾಕಂದ್ರೆ ನಿಮ್ಮಲ್ಲಿ ಎಡವಟ್ ಆಗಿದೆಯಾ? ಇರ್ಬೋದು, ಸಮನ್ವಯ ಸಮಿತಿಯಲ್ಲಿ ಇಂಥವರಿಗೆ ಇಂಥವ್ರು ಹಾಕಿ ಅಂತ ಕೇಳ್ಬೋದಿತ್ತು. ಇಲ್ಲ ಇವರೆಲ್ಲೂ ಅಷ್ಟೇನೆ ಹೆಂಗೋ ನಮ್ಮಿಬ್ಬರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದಂತ ಸಂದರ್ಭದಲ್ಲಿ 1-2 ನಿಗಮದ ಹೆಚ್ಚಿಗೆ ಮಾಡೋದು ಒಳ್ಳೇದು ಅನ್ಸುತ್ತೆ. ಹೆಚ್ಚಿಗೆ ಮೇಲೆ ನಿಮ್ಮ ಮೈತ್ರಿಯಲ್ಲೇ ಹೆಚ್ಚಿಗೆ ಆಗಿದೆ, ಸಮನ್ವಯತೆ ಕುಸಿದು ಹೋಗಿದೆ, ಒಬ್ಬರನ್ನ ನಂಬಿಕೆ ಒಬ್ಬರ ಮೇಲೆ ಇಲ್ಲ. ಸಿದ್ದರಾಮಯ್ಯ ದೇವೇಗೌಡರ ನಿಯಂತ್ರಣ ನಡೀತಾ ಇದೆ ಹಿಂದ್ಗಡೆ. ಎಲ್ಲ ಸುಳ್ಳು. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ನೀವು 1000 ಸಲ ಹೇಳ್ಬೋದು, ಒಳಗಡೆ ಅಧಿಕಾರವನ್ನು ಕೊಟ್ಟಿದ್ದೀವಿ. JDS ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಇದ್ದಾರೆ. ಅವರ ನೇತೃತ್ವದಲ್ಲಿ ಸರ್ಕಾರ ನಡಿಬೇಕಾದ್ರೆ ಇದನ್ನೆಲ್ಲವನ್ನ ಸಣ್ಣ ಪುಟ್ಟನ್ನ ಅವರು ಎಲ್ಲ ಕೂತ್ಕೊಂಡು ಬಗೆಹರಿಸಬೇಕು. ಇದು ಸರ್ಕಾರ ಒಳ್ಳೆ ಸಮನ್ವಯ ಸಮಿತಿ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ಬಗೆಹರಿಸಬಹುದು, ನಮ್ಮ ಇವರು ಸಮನ್ವಯ ಸಮಿತಿ ಅಧ್ಯಕ್ಷರು ಬಗೆಹರಿಸಬಹುದು, ರಾಜ್ಯ ನಾಯಕರು ಸಿದ್ದರಾಮಯ್ಯ ಸರ್ ಹೇಳಿದಾರ, ನಾನು ಮಾತಾಡ್ತೀನಿ ಬಿಡ್ರಪ್ಪ, ಯಾಕೆ ಒತ್ತಾಯ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಹಂಗಾಗಿ ಯಾವುದೇ ಸಮಸ್ಯೆ ಬರಲ್ಲ. ಈಗ ಏನಾದ್ರು ನೋಡ್ರಿ ಸುಮ್ನೆ ಯಾವುದೋ ಈ ಸಣ್ಣ ಘಟನೆ ಇಟ್ಕೊಂಡು ಬಿಜೆಪಿ ಅವರು ಜನಾರ್ದನ್ ರೆಡ್ಡಿ 43 ಶಾಸಕರು ತಗೊಂಡು ಹೈದರಾಬಾದ್ ನಾನು ನಿಮ್ಗೇನಾಯ್ತು? ಎಂತ ಹಗರಣಗಳು ಆಗಿಲ್ಲ. ಈ ಮೈತ್ರಿ ಇಲ್ಲ ಸರ್.
ಇದು ಇದು ಹಿಂಗೆ ಅಷ್ಟೇ, ಒಂದೇ ಒಂದು ಮುಳ್ಳು. MLA ಆಗಿದ್ರೆ ಒಳ್ಳೇದಾಯ್ತು. ಇಲ್ಲ ಆಗಿದ್ದು ಕರ್ಕೊಂಡು ಹೋಗೋದು. ನಾಗರಾಜ್ ಗೌಡ್ರೆ, ಅದು ಸರಿ. ಬುಲೆಟ್ ಶೇಖರ್ ಅಂಗಿ ಹರ್ಕೊಂಡಿದ್ರಲ್ಲ, ಇವತ್ತು ಯಡಿಯೂರಪ್ಪನವ್ರು ಹೋಗಿ ಮಾತಾಡ್ಸಕ್ ಹೋಗಿಲ್ವಾ? ವಿಧಾನಸೌಧದಲ್ಲಿ ಅಂಗಿ ಹಾಕೊಂಡು ಹೋರಾಟ ಮಾಡಿದ್ರು. ಮಾಡಿ 2 ವರ್ಷ ಅನರ್ಹಗೊಂಡ್ರು. ನಾವು ಶಾಸಕರಾಗಿ 2 ವರ್ಷ ಶಾಸಕರಾದ್ರು. ಯಾಕೆಂದ್ರೆ 3 ವರ್ಷ ಅನರ್ಹರಾಗೋದ್ರು. 6 ತಿಂಗಳ ಕೇಸ್ ಮಾಡ್ಕೊಂಡು 3 ವರ್ಷ ಇವರಿದ್ರು ವನವಾಸ. 2 ವರ್ಷ ವನವಾಸ. ಬೇಲೂರ್ಜಿ 5 ವರ್ಷಕ್ಕೆ ನೀವು MLA ಆಗಿಲ್ಲ. 3 ವರ್ಷ ವನವಾಸ ಅನುಭವಿಸಿ 3 ವರ್ಷ 2 ವರ್ಷ ಇವತ್ತಿನ ಬರೋಣ ನಾವು. ಇವತ್ತಿನ ಅದಕ್ಕೆ ನಾಗರಾಜ್ ಗೌಡ್ರೆ, 5 ನಿಗಮ ಮಂಡಳಿ, 10 ಪಾರ್ಲಿಮೆಂಟ್ ಸೆಕ್ರೆಟರಿ, ಪೊಲಿಟಿಕಲ್ ಸೆಕ್ರೆಟರಿ ಒಂದು ಅವ್ರು ಮಾಡಿದ್ದಾರೆ. ಸೊ ನೀವು ಹೇಳ್ತಾ ಇದ್ದೀರಿ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಅಂತ ನಿಮ್ಮ ಸಚಿವರು ಹೇಳ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ ನಿನ್ನ ತಮ್ಮನವ್ರು ಮಾತಾಡಿದ್ರೆ, ಇವತ್ತು ರಾಜ್ಯಸಭಾ ಸಚಿವರು ನೀವು ಹೇಳ್ತಿದ್ರಿ. ಹಾಗಿದ್ರೆ ನೀವು ಅವರು ಒಪ್ಪಿಗೆ ಆದ್ಮೇಲೆ ಕೊಟ್ಟಿವಿ ಅಂತ ಹೇಳಿದ್ರೆ, ಈಗ 4 ನಿಗಮ ಮಂಡಳಿ ಅಧ್ಯಕ್ಷರನ್ನ ನೀವು ಓಕೆ ಮಾಡಿದ್ರೆ ಏನು ಬಿದ್ದೋಗುತ್ತೆ ಸರ್ಕಾರ? ನೀವು CM ಸ್ಥಾನನೇ ಕೊಟ್ಟಿವಿ ಅಂತ ಹೇಳ್ತದಲ್ಲ, ಅಲ್ರಿ ನಾವು ತ್ಯಾಗ ಮಾಡಿದೀವಿ. ತಪ್ಪೇನಿಲ್ಲಪ್ಪ, ಅಡ್ಜಸ್ಟ್ ನೋಡಿ, CM ಸ್ಥಾನನ ತ್ಯಾಗ ಮಾಡಿದೀವಿ ಅಂದ ತಕ್ಷಣ ಅವ್ರು ಮೊದಲು ಇಟ್ಟಂತ ಆಹ್ವಾನ ಏನು ಸರ್? ನಮಗೆ ನಾವು ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ, ಸಂಪೂರ್ಣವಾದ ಸರ್ಕಾರವನ್ನು ನೀವೇ ಮಾಡಿ ಅಂತ ಹೇಳಿದಂಥ ಸನ್ನಿವೇಶದಲ್ಲಿ ನಮ್ಮ ವರಿಷ್ಠರು ಸಾಮಾನ್ಯ ದೇವೇಗೌಡರು ಇಲ್ಲ ಆಗೋದಿಲ್ಲ, ನೀವು ನಮ್ಮ ಸರ್ಕಾರದ ಒಂದು ಭಾಗವಾಗಬೇಕು ಅನ್ನುವಂಥ ಒಂದು ಸರಳತೆಯನ್ನು ತೋರಿಸಿದಂತ ನಮ್ಮ ದೇವೇಗೌಡರು ಇಟ್ಕೋಬೇಕಾಗತ್ತೆ. ಅದನ್ನ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಇವತ್ತು ಜನತೆ ಮುಂದೆ ಮಾತಾಡಬೇಕಾದ್ರೆ ಬಹಳ ಒಂದು ಗಂಭೀರವಾಗಿ ಮಾತಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ನಿಗಮ ಮಂಡಳಿಗೋಸ್ಕರ, ಒಂದು ಅಧಿಕಾರಕ್ಕೋಸ್ಕರ ಇವತ್ತು ಜನತೆ ಮುಂದೆ ಬಂದು ಒಬ್ಬ ಶಾಸಕರು ಈ ತರ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಅದು ಸರ್ಕಾರದ ಮೇಲೆ ಸಣ್ಣ ಪುಟ್ಟ ಗೊಂದಲವನ್ನ ನಿಮ್ಮ ಮಾಧ್ಯಮದವರಿಗೆ ಅಥವಾ ನಮ್ಮ ವಿರೋಧ ಪಕ್ಷದವರಿಗೆ ಆಹಾರವಾಗುತ್ತೆ. ನೋಡಿ ಸರ್, ದಯವಿಟ್ಟು ಒಂದು ಸುಳ್ಳನ್ನ ಒಂದು ಸುಳ್ಳನ್ನ 1000 ಬಾರಿ ಹೇಳಿ 1ನೇ ಸಲನೂ ಅದು ಸುಳ್ಳೇ ಆಗುತ್ತೆ ಹೊರತು ನಿಜ ಒಂದ್ ನಿಮಿಷ ಇರಿ ನೋಡಿ. ನಿಗಮ ಮಂಡಳಿ ಜಗಳ ಆಡ್ತಾ ಇರೋದು JDS ಕಾಂಗ್ರೆಸ್ ಅಲ್ವಾ? ಅವರೇನು ಅಪೋಸಿಷನ್ ಪಾರ್ಟಿ ಇಲ್ಲ, ಆಯ್ತು, ಒಂದು ಒಪ್ಕೊಳ್ಳಿ. ಸ್ಟೀಲ್ ಬ್ರಿಡ್ಜ್ ಕಾಂಟ್ರವರ್ಸಿ ಮತ್ತೆ ತಂದಿರೋದು ನಿಮ್ಮ ಸರ್ಕಾರದಲ್ಲಿ DCM ಆಗಿ ಅಂತ ಪರಮೇಶ್ವರು, ಅದಕ್ಕೂ ಬಿಜೆಪಿಗೂ ಮಾಧ್ಯಮಕ್ಕೂ ಸಂಬಂಧ ಇಲ್ಲ. ಇಂಗ್ಲಿಷ್ ಶಾಲೆಗಳ ಕಾಂಟ್ರವರ್ಸಿ, ನಾವು 1000 ಇಂಗ್ಲಿಷ್ ಶಾಲೆ ಶುರು ಮಾಡಬೇಕು, ಅದಕ್ಕೆ ಸಿದ್ದರಾಮಯ್ಯ ಬೇಡ, ಕನ್ನಡನೇ ಅಸ್ಮಿತೆ, ಕನ್ನಡನೇ ಮಾತೃಭಾಷೆ ಆಗಿರ್ಬೇಕು ಅಂತ ಹೇಳೋದಂಥವ್ರು ನಿಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರು, ಅದಕ್ಕೆ ಬಿಜೆಪಿ ಅವರೆಲ್ಲ ಮೀಡಿಯಾದಲ್ಲ, ಆಯ್ತಾ? ಸಂಸದೀಯ ಕಾರ್ಯದರ್ಶಿ ನೇಮಕ ಸರಿಯಲ್ಲ ತಪ್ಪು ಅಂತ ಚರ್ಚೆ ಮಾಡ್ತಿರೋದು JDS ಕಾಂಗ್ರೆಸ್ನವರೇ, ಬಿಜೆಪಿ ಎಲ್ಲ ಮಾಧ್ಯಮ ಅಲ್ಲ. ಮತ್ತೆ ಲೋಕಸಭಾ ಸೀಟ್ ಹಂಚಿಕೆಯಲ್ಲಿ ಒಂದು ವೇಳೆ ನಮಗೆ ನಮ್ಮ ಸ್ಥಾನಮಾನ ನಮ್ಮ ಸ್ಥಾನಗಳು ಸಿಗದೆ ಹೋದ್ರೆ ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅಂತ ಹೇಳಿದವರು JDSನವರೇ ಹೊರತು ಬಿಜೆಪಿ ಎಲ್ಲ ಮಾಧ್ಯಮದವರ. ಹಾಗಿದ್ರೆ ನಿಮ್ಮ ತಟ್ಟೆಯಲ್ಲಿ ಮುಂದೆ ಇಟ್ಟಿದ್ದಾರೆ ಮಾಧ್ಯಮದ ಮುಖಾಂತರ, ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವತ್ತು ಬಡ ಜನತೆ ಮಕ್ಕಳು ಇವತ್ತು ಇಂಗ್ಲಿಷ್ ಕಲಿಬಾರ್ದಂತ ಅಂದ್ರೆ ಅದ್ರಲ್ಲಿ ಏನ್ರಿ ನ್ಯಾಯ ಇದೆ? ಸಿದ್ದರಾಮಯ್ಯ ಹೇಳ್ತಿದ್ರಾ? ಅಲ್ಲ, ಅದೇನ್ರಿ ನ್ಯಾಯ ಇದೆ? ಇವತ್ತು ಅದನ್ನ ಕಲಿಬೇಕು ನೋಡ್ರಿ. ಹುಟ್ಟಿದ ಮೇಲೆ ಕನ್ನಡವನ್ನ ಕಲಿಯೋದು ನಮ್ಮ ಹಕ್ಕು, ನಮ್ಮ ಜನ್ಮ ಸಿದ್ಧ ಹಕ್ಕು, ನಮ್ಮ ಧರ್ಮ ಕೂಡ ಅದು. ಕನ್ನಡವನ್ನ ಬಿಟ್ಟು ನಮ್ಮ ಒಂದ್ ನಿಮಿಷ ಇರಿ ಸರ್, ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಮಾತಾಡಿದ್ರಿ, ಅವಾಗಲೇ ನಮ್ಮ DK ಶಿವಕುಮಾರ್ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ಆಲ್ಟರ್ನೇಟಿವ್ ಇದೆಯಾ? ತಗೊಂಬಂದಿಡಿ, ಅಲ್ಲಿ ರಸ್ತೆನೇ ಮಾಡಬೇಡಿ. ಇವತ್ತು ಗಂಭೀರ ಸಮಸ್ಯೆ ಅಲ್ಲ. 10 ಗಂಟೆ ಆಗ್ತಾ ಇದೆ. ನೋಡ್ರಿ ಸರ್, ತಕ್ಷಣ ಪಕ್ಷ ಕುತ್ಕೊಂಡು ಸರ್ಕಾರವನ್ನು ನಡೆಸುವಂತ ಕಾರ್ಯಕ್ರಮ ಮಾತಾಡಿದ್ರೆ ಸ್ಟೀಲ್ ಬ್ರಿಡ್ಜ್ ಕಾಂಗ್ರೆಸ್ ಬೇಕು, JDS ಬೇಕಾ ಬೇಡ ಹೇಳಿ? ನೋಡಿ ಸರ್, ಇವತ್ತು ಕಾಂಗ್ರೆಸ್ ಬೇಕು, JDS ಬೇಕು, ಬಿಜೆಪಿ ಬೇಕು ಅನ್ನೋದಲ್ಲ, ಸಾರ್ವಜನಿಕರಿಗೆ ಬೇಕದು. ನಿಮ್ಗೆ ಬೇಕು ಸಾರ್ವಜನಿಕರು. ಒಂದ್ ನಿಮಿಷ,
ಸ್ಟೀಲ್ ಬ್ರಿಡ್ಜ್ ಬರಲಿಕ್ಕೆ 1 ಗಂಟೆ ಬೇಕು ಸರ್. ಅದಕ್ಕೆ ಪರ್ಯಾಯ ಮಾರ್ಗ ಒಂದ್ ನಿಮಿಷ ಈಗ ನೋಡಿ ಕಾಂಟ್ರವರ್ಷಿಯಲ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು DCM ಪರಮೇಶ್ವರ್ ಜನರಿಗೆ ಬೇಕೇ ಬೇಕು ಅಂತ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಂದಾಗ ವಿರೋಧ ಮಾಡಿ ಅದನ್ನು ಹೋಲ್ಡ್ ಮಾಡಿದ್ರಿ. ಅವಾಗ ಕುಮಾರಸ್ವಾಮಿ JDS ಸ್ಟ್ಯಾಂಡ್ JDS ಒಂದು ಚಾರ್ಜ್ ಶೀಟ್ ರಿಲೀಸ್ ಮಾಡಿತ್ತು. ಈ ಸ್ಟೀಲ್ ಬ್ರಿಡ್ಜ್ ಇಂದ ನಿಮ್ಮ ಯಾವ್ದು ಚುನಾವಣೆ ಬಂದಿದೆ ಆ ಚುನಾವಣೆಗೆ ಫಂಡಿಂಗ್ ಆಗುತ್ತೆ ಅನ್ನುವಂತ ಒಂದು ಅನುಮಾನ ಅಂತ ವ್ಯಕ್ತಪಡಿಸಿದ್ದು. ಹಾಗಿದ್ರೆ ಈಗ ನಿಮಿಷ ಹಾಗಾದ್ರೆ JDS ಕಾಂಗ್ರೆಸ್ ಸರ್ಕಾರ ಈ ಸ್ಟೀಲ್ ಬ್ರಿಡ್ಜ್ ತರೋದಾದ್ರೆ JDS ಮನವೊಲಿಸ್ತೀರಾ? ಒಂದು ಹೊಸ ಮಾದರಿಯಾಗಿ ಜನರ ವಿಶ್ವಾಸವನ್ನ ತೆಗೆದುಕೊಂಡು ಎಲ್ಲಾ ಸಂಘಟನೆಗಳ ವಿಶ್ವಾಸ ತೆಗೆದುಕೊಂಡು ಮಾಡುವಂತ ಈ ಒಂದು ಹೊಸ ಸ್ಟೀಲ್ ಬ್ರಿಡ್ಜ್ ಇದು ಏನಾಗಿತ್ತು JDS ವಿರೋಧ ಮಾಡಿದ್ರೆ ಹೇಳ್ತೇನೆ ಸಿದ್ದರಾಮಯ್ಯ ಮಾಡಿದ್ರೆ ಹಗರಣ ಈಗಿಲ್ಲ. ಬಿಜೆಪಿ ಏನಾಗಿತ್ತು ಗೊತ್ತಾ, ಈ ಸರ್ಕಾರ ಪೂರ್ವದಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ನಾವು ಮಾಡೋಣ ಅಂತ ಕೂತಿದ್ರು ಇವರೆಲ್ಲ. ಒಬ್ಬರು ಸಚಿವರಿದ್ರಲ್ಲ ಮಾಜಿ ಸಚಿವರು, ನಿಮ್ಮ JDS ನಾಗರಾಜ್ ಗೌಡ್ರೆ ಈಗ ನೀವು ಎಷ್ಟೇ ನಾಗರಾಜ್ ಗೌಡ್ರೆ ಹೊಸ ಮಾದರಿ ಏನಕ್ಕೆ ಹೊಸ ಟೆಂಡರ್ ನಾಗರಾಜ್ ಗೌಡ್ರೆ ನೀವು ಎಷ್ಟೇ ಸೇಂಟ್ ಹಾಕೊಂಡ್ರು ಇಬ್ರು ನೀವು ಬೇಳಗೋಪಾಲ್ಗೆ ಎಷ್ಟೇ ಸೇಂಟ್ ಹಾಕೊಂಡ್ರು ಕೂಡ ನಿಮ್ ಸಂಬಂಧ ಅಳಿಸಿದೆ ವಾಸನೆ ಬರ್ತಾ ಇದೆ ಲಕ್ಷಣ ಜನ ಅದು 100% ಭಾಗ ನಂಬಲಾಗದಂತ ನೋಡಿ ಸರ್. ಕುಮಾರಸ್ವಾಮಿ ಅವರು ಹೇಳಿರೋ ಒಂದ್ ನಿಮಿಷ ರೆಡ್ಡಿ ಅವರ ನಾನು ಮಾತಾಡ್ಬೇಕು ದಯವಿಟ್ಟು ತಿಳ್ಕೊಳ್ಳಿ. ನಮ್ಮ ಕುಮಾರಸ್ವಾಮಿ ಅವರು ಮೊನ್ನೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಚೇರಿನಲ್ಲಿ ಮಾತಾಡಿರೋ ಹಾಗೆ ನನ್ನ 5 ವರ್ಷಗಳ ಈ ಸರ್ಕಾರವನ್ನ ನಮಗೆ ಡಿಸ್ಟರ್ಬ್ ಮಾಡ್ದಂಗ್ ಬಿಡಿ, ಇಡೀ ದೇಶದ ಭೂಪಟದಲ್ಲಿ ಕರ್ನಾಟಕ ಸ್ಟೀಲ್ ಬ್ರಿಡ್ಜ್ ಇವತ್ತು JDS ಕಾಂಗ್ರೆಸ್ಗೆ ಇಕ್ಕಟ್ಟು ತರುತ್ತಾ, ಇಂಗ್ಲಿಷ್ ಶಾಲೆಗಳು JDS ಇಕ್ಕಟ್ಟು ತರುತ್ತಾ. ನಿಗಮ ಬಿಟ್ಬಿಡಿ, ಪಾಲಿಸಿ ಮ್ಯಾಟ್ರಲ್ಲೂ ಕೂಡ ಇವತ್ತು ಒಮ್ಮತ ಕಂಡು ಬರ್ತಾ ಇಲ್ಲ, ಅಧಿಕಾರ ಹಂಚಿಕೆಯಲ್ಲೂ ಒಮ್ಮತ ಇಲ್ಲ. ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮ್ಗೆ, ಹಾಗಿದ್ರೆ ದಾರಿ ಯಾವುದಯ್ಯ? ವಿವೇಕ್ ರೆಡ್ಡಿ ಅವರೇ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನಿಗಮ ಮಂಡಳಿದು ಅಲ್ಲ, ಯಾವುದೋ ಸಣ್ಣ ವಿಚಾರ ಅವ್ರು ಹೇಳ್ತಾರಲ್ಲ ಸಣ್ಣದು ಇವೆಲ್ಲ ಬಗೆಹರಿಸ್ಕೋತೀವಿ ಅಂತೇಳಿ. ಸಣ್ಣದಂದ್ರೆ ಕೂತ್ಕೊಂಡು ಮಾತಾಡತಕ್ಕಂಥ ಇವು ಟೈಮಲ್ಲಿ ಬಿಜಿ ಇದಾರಲ್ಲ ಇಬ್ರು ಕೂಡ. CM ಬಿಜಿ ಇದ್ದಾರೆ, ಸಮನ್ವಯ ಸಮಿತಿ ಅಧ್ಯಕ್ಷರು ಬಿಜಿ ಇದ್ದಾರೆ, ಪರಮೇಶ್ವರ್ ಬಿಜಿ ಇದ್ದಾರೆ. ಆದರೆ ಅವ್ರ ಬೆಂಬಲಿಗೆ ಶಾಸಕರು ಇದೆಲ್ಲ ಮಾತಾಡ್ತಾರೆ. ಪ್ರಶ್ನೆ ಇರೋದಿಲ್ಲಿ ಲೋಕಸಭೆಯಲ್ಲಿ ನಮಗೆ 12 ಸೀಟ್ ಬೇಕು ಅಂತ. ಇವತ್ತು JDS ಏನು ಶಾಸಕಾಂಗ ಸಭೆಯಲ್ಲಿ ಅದೇ ಚರ್ಚೆ ಆಗಿರೋದು. ನಮ್ಗೆ ಜಾಸ್ತಿ ಸೀಟ್ ಮಾಡ್ಕೋಬೇಕು, ನಾವು ಜಾಸ್ತಿ ಗೆಲ್ಬೇಕು. ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆದರೆ ರಾಷ್ಟ್ರೀಯ ಪಕ್ಷಗಳು ನಿಯಂತ್ರಣ ಮಾಡ್ಬೋದು, ಇನ್ಕ್ಲೂಡಿಂಗ್ BJP ಇರ್ಬೋದು, ಇಲ್ಲಿ ಕಾಂಗ್ರೆಸ್ ಇರ್ಬೋದು. ಹಾಗೆ ದೇವೇಗೌಡರು ಲೆಕ್ಕಾಚಾರ ಇರತಕ್ಕಂಥ ಒಂದು 10 ರಿಂದ 12 ಸೀಟ್ ಕಾಂಗ್ರೆಸ್ ಬಿಟ್ಕೊಟ್ರೆ ಒಂದು 7-8 ಸೀಟ್ ಗೆದ್ರೆ ನಿರ್ಣಾಯಕ ಸ್ಥಾನದಲ್ಲಿ ದೆಹಲಿಯಲ್ಲಿ ಇರ್ಬೋದು. ಆಮೇಲೆ ಬೇರೆ ಥರದ್ದು ಸಂದರ್ಭ ಸಮಯ ಆಕ್ಸಿಡೆಂಟಲ್ ನೀವು ಹೇಳಿದ್ರಲ್ಲ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅವರು ಸ್ವತಃ ಒಪ್ಕೊಂಡಿದ್ದಾರೆ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ನಾನಾಗಿದ್ದೆ ಅಂತ. ಸೊ ಹಾಗಾದ್ರೆ ಇನ್ನೊಂದ್ಸಲ ಆಕ್ಸಿಡೆಂಟಲ್ ಅವಕಾಶ ಇದ್ರೆ ಯಾಕೆ ಸಂಖ್ಯೆ ಬೇಕಲ್ವಾ? ಎಲ್ಲೋ ಒಂದು ಕಡೆ ಆ ಕಾರಣಕ್ಕಾಗಿ ಒಬ್ಬರ ಮೇಲೊಬ್ಬರು ಪ್ರೆಷರ್ ಬಿಲ್ಡಿಂಗ್ ನಡೀತಾ ಇದೆಯಾ ಇರ್ಬೋದು. ಆಗ ಈ ಹಗ್ಗ ಜಗ್ಗಾಟ ಅಲ್ಲಿನ ಅಂತಿಮ ನಿರ್ಣಯಗಳಿಗೆ ಈ ಹಗ್ಗ ಜಗ್ಗಾಟಗಳನ್ನ ಈ ಪೊಲಿಟಿಕಲ್ ಸರ್ಕಸ್ನ ಮಾಡ್ತಾ ಇರ್ಬೋದು. ಆದರೆ ನಾನು ಕೇಳ್ತಾ ಇರೋದೊಂದು ಪ್ರಶ್ನೆ ಏನಂತಂದರೆ, ಇವತ್ತು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಆಂತರಿಕವಾಗಿ ಸಂಯಮವನ್ನು ತರೋದಕ್ಕೆ ಸಮ್ಮಿಶ್ರ ಸರ್ಕಾರದಲ್ಲಿ ಹಿಡಿತವನ್ನು ಸಾಧಿಸೋದಕ್ಕೆ ಆಂತರಿಕವಾದ ಏನೇನೊಂದು ಮೆಕ್ಯಾನಿಸಮ್ ಇದೆ ಅದೆಲ್ಲ ಒಡೆದೋಗಿದೆ, ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ. ಇವತ್ತು ಎಲ್ಲಿ ಸಂಯಮ ನಡೆಸ್ತಾ ಇರಬೇಕು ಅಂತಂದ್ರೆ ರಿಲೇಶನ್ಶಿಪ್ ಎಲ್ಲ ಒಂದು ಕಡೆ ಸಂಯಮ ನಡೆಸೋ ಒಂದು ಮಾಧ್ಯಮ ಏನಾಗಿದೆ ಅಂದ್ರೆ, ಮಾಧ್ಯಮಗಳೇ ಇವತ್ತು ಸಂಯಮ ನಡೆಸುವಂತ ಒಂದು ಪರಿಸ್ಥಿತಿಗೆ ಬಂದಿದೆ. ಅಂದ್ರೆ ಮಾಧ್ಯಮ ಮುಂದೆ ಮೈಕ್ ಹೇಳಿಕೆಗಳನ್ನ ಕೊಟ್ಟು ಸುಮಾರು ದಿನದಿಂದ ನಡೀತಾ ಇದೆ, ಇವಾಗ ತಾರ್ಕಿಕ ಇರ್ತಾ ಇದೆ. ಒಂದು ಎರಡನೇದೇನಂತಂದ್ರೆ,
ನೀವು ಈ ನಿಗಮ ಮಂಡಳಿಯ ಒಂದು ನೇಮಕಾತಿಗಳು ನೋಡಿ, ಪರಮೇಶ್ವರ್ ಕೇಳಿ ಅಯ್ಯೋ ನಾನು ಮಾಡಿದ್ನಲ್ಲ ಯಾಕೆ ಆಗಿಲ್ಲ ಅಂತ, ಸಿಎಂ ಜೊತೆ ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯ ಅವ್ರು ಕೇಳಿ ಸಿಎಂ ಜೊತೆ ಮಾತಾಡ್ತೀನಿ ಯಾಕಾಗಿಲ್ಲ. ಅಲ್ಲಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಪೂರ್ಣವಾದ ಒಂದು ಆಂತರಿಕ ಒಂದು ಕುಸಿತವನ್ನು ನಾವು ನೋಡ್ತಾ ಇದ್ವಿ. ಮೂರನೇದೇನಂತಂದ್ರೆ ನಂಬಿಕೆ ಕುಸಿದೋಗಿದೆ. ಮೂರನೇದೇನಂತಂದ್ರೆ ಬೇಸಿಕ್ ಆಗಿ ಮೂರನೇದೇನಂತಂದ್ರೆ ಎಲ್ಲ ನೀವು ಹೊಂದಾಣಿಕೆಗಳು ನೋಡ್ತಾ ಇದ್ದೀರಾ. ಯಾವ ಪ್ರಾಜೆಕ್ಟ್ಗಳಲ್ಲಿ ಅತ್ಯಂತ ವಿವಾದಾತ್ಮಕವಾದ ಪ್ರಾಜೆಕ್ಟ್ ಇದ್ದು ಇಂದಿನ ಸರ್ಕಾರದಲ್ಲಿ, ಸ್ಟೀಲ್ ಬ್ರಿಡ್ಜು ಬಹಳ ದೊಡ್ಡ ಹಗರಣ, ಬಹಳ ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ನೀವು ಸಂಯಮವನ್ನು ನೋಡ್ತಾ ಇದ್ದಾರೆ, ಅಲ್ಲಿ ನೀವು ಒಪ್ಪಂದಗಳು ನೋಡ್ತಾ ಇದ್ದೀರಾ. ಅಲ್ಲಿಗೆ ಏನರ್ಥ, ಜನಗಳೇನರ್ಥ ಅರ್ಥ ಮಾಡ್ಕೊಳ್ಬೇಕು. ಇಡೀ ಬೆಂಗಳೂರೇ ಇಡೀ ಬೆಂಗಳೂರೇ ನಿಂತು ನಿಮಗೆ ನಿಮ್ಮ ಮುಖವಾಡಗಳನ್ನ ತೆಗೆಯೋದಕ್ಕೆ, ನಿಮ್ಮ ಮುಖವಾಡಗಳು ತೆಗೆಯೋದಕ್ಕೆ ಎಲ್ಲಿ ಲೂಟಿ ಮಾಡಬಹುದು, ಎಲ್ಲಿ ಲೂಟಿ ಮಾಡಬಹುದು, ಮೈಸೂರಿನಲ್ಲಿ ಒಂದು ಡಿಸ್ನಿ ಲ್ಯಾಂಡ್ ಮಾಡ್ತೀವಿ ಅಂತ ಬಂದ ತಕ್ಷಣ ಅಯ್ಯೋ ನಮಗೆ ತಿನ್ನಕ್ಕೆ ದುಡ್ಡಿಲ್ಲ, ಇವತ್ತು ಇವ್ರು ಅಂತ ಸರ್ಕಾರ ಆಗ್ತಾ ಇಲ್ಲ, ಜನತೆಗೆ ಅನುಕೂಲ ಆಗುತ್ತೆ. ನಾಗರಾಜ್ ಗೌಡ್ರೆ ಇಬ್ರು ಕೇಳ್ತೀನಿ, ಬೇಲೂರು ಮತ್ತೆ ನಿಮ್ಗೆ 7.5 ತಿಂಗಳವರೆಗೂ ಸವಾರಿ ಅನ್ನೋ ಶಬ್ದ ಬಳಕೆ ಆಗಿರ್ಲಿಲ್ಲ. ನಾವು ಬಹಳ ಉದ್ದೇಶ ದೊಡ್ಡದಿದೆ, ಮೋದಿ ಸೋಲಿಸ್ಬೇಕು, ಬಿಜೆಪಿ ಸೋಲಿಸ್ಬೇಕು ಅಂತ. ಈಗ ಒಬ್ಬರ ಮೇಲೊಬ್ರು ನಮ್ಮ ಮೇಲೆ ಸವಾರಿ ಮಾಡಬೇಡಿ ಅಂತ ರೇವಣ್ಣ, ಕಾಂಗ್ರೆಸ್ನವರು ನಮ್ಮ ಮೇಲೆ ನೀವು ಸವಾರಿ ಮಾಡಬೇಡಿ, ನಿಮ್ಮ 37 ಶಾಸಕರ ಅಧಿಕಾರ ಕೊಟ್ಟೆ ಅಂತ ಒಬ್ರು. ಈ ಸವಾರಿ ಅನ್ನೋ ಶಬ್ದ ಬರ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ನಮ್ಮ ಉದ್ದೇಶ ಒಂದೇ ಸರ್, ಮುಂದೆ ಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದೇವೇಗೌಡರು ಹಾಕಿರ್ತಕ್ಕಂಥ ಮಹಾಗಠಬಂಧನ್ ಅಂತಕ್ಕಂಥ ಅದ್ಭುತವಾದ ಒಂದು ಅಸ್ತ್ರ ಬಿಜೆಪಿನವರು ದೇಶದಲ್ಲಿ ಜನತೆಗೆ ಉಪಯೋಗ ಮಾಡಬೇಕು, ಸಾಮಾನ್ಯ ಜನತೆಗೆ ಈಗ ಕರ್ನಾಟಕದಲ್ಲಿರೋ ಸರ್ಕಸ್ ದಯವಿಟ್ಟು ರಾಷ್ಟ್ರಕ್ಕೆ ತರಬೇಡಿ. ಕಳೆದ 2 ವಾರಗಳಿಂದ ಪದೇ ನೋಡ್ರಿ, ಪುಟಗೋಶಿ ಮಂತ್ರಿ ಸ್ಥಾನ ಬಿಟ್ಟು ನಮ್ಮೇಲೆ ಸವಾರಿ ಮಾಡ್ಬೇಡಿ, ಇದು ಸರಿಯಲ್ಲ. ನಮ್ಮ ಸಚಿವ ಇಲಾಖೆಯಲ್ಲಿ ನೀವು ನೇಮಕ ಮಾಡ್ತಾ ಇದ್ರಿ. ಜಿಲ್ಲೆ ಅಂದ್ರೆ ಹಾಸನ ಜಿಲ್ಲೆ 5 ಜನ ಗೆದ್ದಿದ್ವಿ, ನೀವು ಯಾರನ್ನ ಅಪಾಯಿಂಟ್ ಮಾಡಿದ್ರೆ ಇವನ್ ಕುಮಾರಸ್ವಾಮಿ ದೇವೇಗೌಡರು ಮಾಡಿದ್ರು ನಾನು ಒಪ್ಪಲ್ಲ, ನಮ್ ದಾರಿ ನಮ್ಗೆ ಅಂತ ರೇವಣ್ಣ ಹೇಳ್ತಾ ಇದಾರೆ. ಅಂದ್ರೆ ಜಿಲ್ಲೆ ಅಂತ ಹೇಳಿದ್ರು ಕೂಡ ಬರ್ತಾ ಅದು ಎಲ್ಲೆಲ್ಲಿಗೂ ವಿಸ್ತಾರ ಮಾಡ್ಬೋದು, ರಾಜ್ಯಕ್ಕೂ ಹೋಗುತ್ತದು. ಆದ್ರೆ ಸವಾರಿ ಮಾಡಬೇಡಿ ಅನ್ನೋದು ಶಬ್ದ ಬರ್ತಾ ಇದೆ, ನೀವು ಸವಾರಿ ಮಾಡ್ತಾ ಇದ್ರ ಅಂತ ಅರ್ಥ. ಒಂದು ಬರ್ದಿಟ್ ಕೇಳಿ, ಲೋಕಸಭಾ ಅಥವಾ ನಮ್ ದಾರಿನ ನೋಡ್ಕೊಳ್ತೀವಿ ಅಂತ ಮೆಸೇಜ್ ಪಾಸ್ ಮಾಡ್ತಾ ಇದಾರೆ. ಯಾರು ಏನ್ ಬೇಕಾದ್ರೂ ಹೇಳ್ಕೊತ ಬರ್ಲಿ, ಅವರೆಲ್ಲ ಯಾವುದು ನಡೆಯೋದಿಲ್ಲ. ಒಂದ್ ತಿಳ್ಕೊಳ್ಳಿ, ಲೋಕಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ಮತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ಹೋಗ್ತೀವಿ, ಇವಾಗ ತೀರ್ಮಾನಗಳು ನಾವು ಒಂದಾಗಿ ಹೋಗ್ತೀವಿ. ರಾಷ್ಟ್ರದಲ್ಲಿ ಬಿಜೆಪಿ ಸೋಲಿಸೋದೇ ನಮ್ಮ ಮೊದಲ ಗುರಿಯಾಗಿರ್ಬೇಕು. ಅದಕ್ಕಾಗಿ ನಾವು ಪಟ್ಟಕ್ಕೆ ಬರ್ತೀರಾ? ಉಳಿಸ್ಕೊಳ್ಳಿ ಸರ್, ಅವ್ರ ಬೇರನ್ನು ಉಳಿಸ್ಕೊಳ್ಳಿ ಸರ್. ಇವತ್ತು ಬಗೆಹರಿಯುತ್ತೆ ಅಂತ ಹೇಳ್ತಾರೆ, ಸಣ್ಣ ಪುಟ್ಟ ಅಂತ ಹೇಳ್ತಾರೆ. ವೇಣುಗೋಪಾಲ್ ಕೃಷ್ಣ, ನಾಗರಾಜ ಗೌಡ್ರೆ, ವಿವೇಕ್ ರೆಡ್ಡಿ ಮೂರು ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ. ಒಂದಂತೂ ಸ್ಪಷ್ಟ, ದಾರಿ ಯಾವುದೇ ಅಂತ ನಾನು ಯಾಕೆ ಹೆಸರಿಟ್ಟೆ ಅಂದ್ರೆ, ದಾರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅರ್ಥ ಇದು ಲಕ್ಷಣ ಏನಂದ್ರೆ ನಮ್ಮ ಮಧ್ಯೆ ಸಂಬಂಧ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಪ್ರಕಾರ ಸಂಬಂಧ ಹದಗೆಟ್ಟಿದೆ ಅಂತ ಹೇಳಿ ಚರ್ಚೆ ಮುಗಿಸ್ತಾನೆ. ಜಾಲ ನಮ್ಮದು, ಬಲ್ಲ ನಿಮ್ಮ.